ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಇವತ್ತಿನ ಸಂದೇಶ ಅಲ್ಲ, ಜಸ್ಟ್ ಒಂದು ಎನ್ಕರೇಜ್ಗಾಗಿ ಒಂದು ವಚನ ಓದಿಕೊಡುವ. ನಮಗೆಲ್ಲರಿಗೂ ಗೊತ್ತಿರುವಂಥ ವಚನ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2 ಕೊರಿಂಥಿಯನ್ಸ್ 8ನೇ ಅಧ್ಯಾಯ ಅದರ 9ನೇ ವಚನ. 2ನೇ ಕೊರಿಂಥ 8ನೇ ಅಧ್ಯಾಯ ಅದರ 9ನೇ ವಚನ. ಅಲ್ಲಿ ಹೀಗೆ ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮಗೆ ಗೊತ್ತಾಗಿದೆಯಲ್ಲ, ಆತನ ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಹಾಲೆಲೂಯಾ. ಇಲ್ಲಿ 9ನೇ ವಚನ ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ ಎಂಬುದಾಗಿ ಪೌಲನು ಹೇಳ್ತಾನೆ. ಪ್ರಿಯರೇ, ಇವತ್ತು ನಮಗೆ ಕರ್ತನ ಕೃಪೆ, ಯೇಸು ಕ್ರಿಸ್ತನ ಕೃಪೆ ಅದು ನಮಗೆ ಗೊತ್ತಾಗಿದೆ. ನಾವು ನೋಡ್ತೇವೆ, ಧರ್ಮಶಾಸ್ತ್ರದ ಮೋಶೆಯ ಮೂಲಕ ಕೊಡಲ್ಪಟ್ಟಿತು. ಆದರೆ ನಮಗೆ ಕೃಪೆಯು ಮತ್ತೆ ಏನಿರ್ತದೆ, ನಮಗೆ ಗ್ರೇಸ್ ಅಂಡ್ ಮರ್ಸಿ. ಕೃಪೆ ನಮಗೆ ಎಲ್ಲಿಂದ ಬಂತು? ಅದು ನಮಗೆ ಯೇಸು ಕ್ರಿಸ್ತನಿಂದ ನಮಗೆ ಅದು ಬಂತು. ಹಾಲೆಲೂಯಾ. ಆದ್ರೆ ನಾವು ಹೇಳುವ ಯೇಸು ಕ್ರಿಸ್ತನ ಕೃಪೆಯು ನಮಗೆ ಗೊತ್ತಾಗಿದೆ. ನಾವು ಪ್ರತಿಯೊಬ್ಬರ ಬಾಯಿ ಬಿಟ್ಟು ಹೇಳುವ, ಯೇಸು ಕ್ರಿಸ್ತನ ಕೃಪೆಯು ನನಗೆ ಗೊತ್ತಾಗಿದೆ. ನಾವು ಯಾವಾಗ ರಕ್ಷಣೆಯನ್ನು ಹೊಂದಿದೆವೋ ನಮಗೆ ಗೊತ್ತುಂಟು, ಯೇಸು ಕ್ರಿಸ್ತ ನನಗೋಸ್ಕರ ಆತನ ಕಲ್ವಾರಿ ಕ್ರೂಜಲ್ಲಿ ಮರಣವನ್ನು ಹೊಂದಿದನು. ಹಾಲೆಲೂಯಾ. ನನ್ನೆಲ್ಲ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು, ಬಡತನಗಳನ್ನು ಎಲ್ಲವನ್ನು ಯೇಸು ಕ್ರಿಸ್ತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಆತನ ಬಾಸುಂಡೆಗಳಿಂದ ನಮಗೆ ಆತನು ಗುಣಪಡಿಸ್ತಾನೆ. ಅದರಿಂದ ದೇವರಿಗೆ ಸ್ಪಷ್ಟವಾಗಿ ಹೇಳ್ತದೆ, ಯಾರು ಐಶ್ವರ್ಯವಂತರಾಗಬೇಕೆಂದು ಆತನು ಬಡವನಾದನು. ಆತನು ಐಶ್ವರ್ಯವಂತನಾಗಿ, ನಮ್ಮ ದೇವರು ಯಾರಾಗಿದ್ದಾನೆ? ಆತನ ಐಶ್ವರ್ಯವಂತನಾಗಿದ್ದಾನೆ. ಆದಾಗ್ಯೂ ಆತನು ಹೇಳ್ತದೆ ದೇವರ ವಾಕ್ಯ, ತಾನು ಬಡವತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕು. ನಾವೆಲ್ಲರೂ ಹೇಳುವ, ನಾನು ಐಶ್ವರ್ಯವಂತನಾಗಬೇಕೆಂಬುದಾಗಿ ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜಲ್ಲಿ ನನಗೋಸ್ಕರ ಆತನು ಬಡವನಾದನು. ಆತನು ಬಡವನಾದ ನಿಮಿತ್ತವಾಗಿ ನಾನು ಇವತ್ತು ಐಶ್ವರ್ಯದಲ್ಲಿ ಜೀವಿಸುವಾತನಾಗಿದ್ದೇನೆ. ಹಾಲೆಲೂಯಾ. ನೀವು ಹೇಳ್ಬೋದು, ಸಿಸ್ಟರ್ ನಮ್ಮಲ್ಲಿ ಏನು ಕಾಣ್ತಾ ಇಲ್ಲ, ಹಣ ಇಲ್ಲ, ಗಾಡಿ ಇಲ್ಲ, ಬಂಗ್ಲೆ ಇಲ್ಲ, ಬಟ್ ಯು ಆರ್ ರಿಚ್ ಇನ್ ಕ್ರೈಸ್ಟ್. ಹಾಲೆಲೂಯಾ. ಆದಾಗ್ಯೂ ನೀವು ಕ್ರಿಸ್ತನಲ್ಲಿ ಐಶ್ವರ್ಯವಂತನೇ ಸರಿ. ಹಾಲೆಲೂಯಾ. ನಾವು ನಮ್ಮ ಪ್ರಿಯ ನಂಬಿಕೆಯಿಂದ ನಮಗೆ ಕಣ್ಣಿಗೆ ಕಾಣದ ಸಂಗತಿಗಳನ್ನ ನಾವು ನಿಜವೆಂದು ನಂಬುವುದೇ ಅದು ನಂಬಿಕೆ ಆಗಿದೆ. ಹಾಲೆಲೂಯಾ. ಯಾವಾಗ ನೀವು ಇದನ್ನು ನಂಬುತ್ತೀಯೋ ಅದು ನಿನ್ನ ಜೀವಿತದಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ, ಅದು ವಿಸ್ತರಿಸಲ್ಪಟ್ಟ, ಅದು ನಿನ್ನ ಜೀವಿತದಲ್ಲಿ ಅದು ಪ್ರತ್ಯಕ್ಷಗೊಳ್ಳುವಂತದ್ದಾಗಿದೆ. ಹಾಲೆಲೂಯಾ. ಇವತ್ತು ನಮಗೆ ಯೇಸು ಕ್ರಿಸ್ತನ ಕೃಪೆ ಏನೆಂಬುದನ್ನು ನಮಗೆ ಗೊತ್ತಾಗಿದ್ರೆ ನಮ್ಮ ಸ್ಥಿತಿಗತಿಗಳು ಅದು ಯಾವತ್ತಿಗೂ ಇದ್ದ ರೀತಿಯಲ್ಲಿ ಇರುವುದೇ ಇಲ್ಲ. ಹಾಲೆಲೂಯಾ. ನಾವು ಈ ಲೆವೆಲಿಂದ ನಾವು ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ನಾವು ಹೋಗುವವರಾಗಿದ್ದೇವೆ. ಹಾಲೆಲೂಯಾ. ನಂಬಿಕೆಯಿಂದ ನಂಬಿಕೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ಮಹಿಮೆಯಿಂದ ಮಹಿಮೆಗೆ ನಾವು ಹೋಗುವವರಾಗಿದ್ದೇವೆ. ಹಾಲೆಲೂಯಾ. ಇದನ್ನು ನಂಬುದಾದ್ರೆ ಮಾತ್ರ ಇದನ್ನು ನೀವು ಹೊಂದಿಕೊಳ್ಳುವವರಾಗಿದ್ದೇವೆ. ಪ್ರಿಯರೇ, ನಾವು ಕಳೆದ ಸಮಯದಲ್ಲಿ ದೇವರ ವಚನ ನೋಡಿದರೆ ನಿನ್ನ ನಂಬಿಕೆ ಅಂತ ನಿನಗೆ ಆಗಲಿ. ಇವತ್ತು ನೀನು ಯಾವುದನ್ನು ನಂಬುತ್ತಿದ್ದಿ? ನಾನು ಬಡತನದಲ್ಲಿದ್ದೇನೆ, ನಾನು ರೋಗದಲ್ಲಿದ್ದೇನೆ, ನಾನು ಸಾಲದಲ್ಲಿದ್ದೇನೆ, ನಾನು ಕಷ್ಟದಲ್ಲಿದ್ದೇನೆ, ಕಣ್ಣೀರಿನಲ್ಲಿದ್ದೇನೆ, ಅದನ್ನು ನೀನು ನಂಬುತ್ತೀಯ? ಅದಕ್ಕೆ ಬದಲಾಗಿ ಯೇಸು ಕ್ರಿಸ್ತನಿಗೆ ಕಲ್ವಾರಿ ಕ್ರೂಜಲ್ಲಿ ಎಲ್ಲದಕ್ಕೂ ಬಿಡುಗಡೆ ಕೊಟ್ಟಿದ್ದಾನೆ, ಅದನ್ನು ನೀನು ನಂಬುತ್ತೀಯ? ಯಾವುದನ್ನು ನೀನು ನಂಬುತ್ತೀಯ ಅದರ ಪ್ರಕಾರ ನೀನು ಜೀವಿಸುವಾತನಾಗಿದೆ. ಹಾಲೆಲೂಯಾ. ನಿನ್ನ ನಂಬಿಕೆ ಎಲ್ಲಿದೆಯೋ ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿದೆ. ಹಾಲೆಲೂಯಾ. ಸಮಾಧಾನದಿಂದ ಹೋಗಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ. ಪ್ರಿಯರೇ, ಇವತ್ತು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಯೇಸು ಕ್ರಿಸ್ತನಾದ ಸಮಾಧಾನ ನಮಗೆ ಯಜಮಾನನಂತ ಇದ್ದು ನಮ್ಮನ್ನದು ತೀರ್ಪು ಮಾಡುವಂತದ್ದಾಗಿದೆ. ಹಾಲೆಲೂಯಾ. ಪ್ರತಿಯೊಂದು ಕುಟುಂಬದಲ್ಲಿಯೋ, ನಮ್ಮ ಪ್ರತಿಯೊಂದು ಸಭೆಗಳಲ್ಲಿ, ಭಾರತ ದೇಶದ ಪ್ರತಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಕ್ರಿಸ್ತನ ಸಮಾಧಾನವು ಆಳ್ವಿಕೆ ಮಾಡಬೇಕು. ಪ್ರಿಯರೇ, ಹಾಲೆಲೂಯಾ. ಪೌಲನೊಂದು ಮಾತಾಡ್ತಾನೆ, ನಾನು ಏನಿದ್ರು ಇಲ್ಲದಿದ್ರು ನಾನು ಇರುವಂತ ಸ್ಥಿತಿಯಲ್ಲಿ ಸಂತೃಪ್ತನಾಗಿದ್ದೇನೆ. ಹಾಲೆಲೂಯಾ. ಅದು ನಮಗೆ ಬೇಕು. ಕೇವಲ ಐಶ್ವರ್ಯ ಇದ್ರೆ, ಹಣ ಇದ್ರೆ ಮಾತ್ರ ನಮಗೆ ಸಂತೋಷ, ಸಮಾಧಾನ ಅಲ್ಲ. ಹಬ್ಬಕ್ಕೂಕನ ಅದಕ್ಕೆ ಹೇಳ್ತಾನೆ, ಆತನ ಏನು ಹೇಳ್ತಾನೆ, ಆತನ ನಿಜವಾಗಿ ಅನುಭವಿಸಿಕೊಂಡು ಹೇಳ್ತಾನೆ ಅಲ್ವಾ. ದ್ರಾಕ್ಷಿ ಗಿಡಗಳಲ್ಲಿ ಹಣ್ಣು ಹಣದಿದ್ರು, ಹಟ್ಟಿಯಲ್ಲಿ ಮಂದಿ ಇಲ್ಲದಿದ್ರೆ ಸಹ ನಾನೇನ್ ಮಾಡ್ತೇನೆ, ನಾನು ಕರ್ತನಲ್ಲಿ ಆನಂದಿಸ್ತೇನೆ. ಇವತ್ತು ನಮ್ಮ ಜೀವಿತ ಹಾಗೆ ಆಗಿರ್ಬೇಕು ಪ್ರಿಯರೇ. ಯಾವುದೇ ಸ್ಥಿತಿಗಳು ನಮ್ಮ ಕಣ್ಣೆದುರಿಗೆ ಅದು ನೆಗೆಟಿವ್ ಹೋಗ್ಬೋದು, ಅದು ಇಲ್ಲದೆ ಇರುವಂತ ಪರಿಸ್ಥಿತಿಗಳು ನಾವು ಇರ್ಬೋದು. ಆದ್ರೆ ಸಹ ನಾನು ಕರ್ತನಲ್ಲಿ ಆನಂದಿಸ್ತೇನೆ. ಆತನೇ ನನ್ನ ಬಲವಾಗಿದ್ದಾನೆ, ಕರ್ತನ ಆನಂದವೇ ನನ್ನ ಬಲವಾಗಿದೆ. ದ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್, ಈಸ್ ಅವರ್ ಸ್ಟ್ರೆಂತ್. ಯಾವುದು? ದ ಜಾಯ್ ಆಫ್ ದ ಲಾರ್ಡ್, ಕರ್ತನ ಆನಂದವೇ ನಿನ್ನದು ಬಲವಾಗಿದೆ ಪ್ರಿಯರೇ. ಹಾಲೆಲೂಯಾ. ಅಂದ್ರೆ ನಾವು ಕರ್ತನ ಸನ್ನಿಧಾನದಲ್ಲಿ ಎಲ್ಲರೂ ಸೇರಿದು ನಿಂತುಕೊಂಡು ಕರ್ತನ ನಾವು ಆರಾಧಿಸುವ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್.
ತಂದೆ ನೀನು ಒಳ್ಳೆಯವನು ಸ್ವಾಮಿ, ನಮ್ಮ ಜೀವಿತದಲ್ಲಿ ನೀನು ಒಳ್ಳೆಯದನ್ನೇ ಮಾಡುವತನಾಗಿದ್ದಿ. ಈ ಹೊಸ ದಿವಸವನ್ನು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಅನುಗ್ರಹಿಸಿ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಕರ್ತನೆ, ನಮ್ಮ ಜೀವಿತ ಸಂಖ್ಯೆ ಏರಿಸಿದ್ದಿ ಸ್ವಾಮಿ. ಇದು ನಿನ್ನ ಪ್ರೀತಿಯಾಗಿದೆಪ್ಪ, ಇದು ನಿನ್ನ ಕೃಪೆಯಾಗಿದೆ ಸ್ವಾಮಿ, ಇದು ನಿನ್ನ ದಯೆಯಾಗಿದೆಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಿನ್ನ ಕೃಪಾ ವರಗಳದು ಎಂದಿಗೂ ನಿಂತು ಹೋಗುವುದಿಲ್ಲ. ಅನುದಿನವಾದ ಹೊಸದಾಗಿ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಒದಗಿ ಬರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಮರಣಕರ ವ್ಯಾಧಿಗಳಿಂದಲೂ ಬೇಟೆಗಳ ಬಲೆಯಿಂದಲೂ ನೀ ನಮ್ಮನ್ನು ತಪ್ಪಿಸಿ ಕಾದು ಕಾಪಾಡಿದೆ ಸ್ವಾಮಿ. ಹಾಲೆಲೂಯಾ. ಯಾವ ಉಪದ್ರವ ನಮ್ಮ ಗೂಢಾರದ ಸಮೀಪಗಳು ಬರುವುದಿಲ್ಲ ಯೇಸುವಿನ ನಾಮದಲ್ಲಿ. ಯಾವ ಕೇಡು ನಿಮಗೆ ಸಂಭವಿಸುವುದಿಲ್ಲ ಎಂದು ನನ್ನ ವಾಕ್ಯ ಹೇಳ್ತದಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಿನ್ನ ಪ್ರೊಟೆಕ್ಷನ್ಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಕರ್ತನೆ, ನಿನ್ನ ಡಿವೈನ್ ಕನೆಕ್ಷನ್ಗಾಗಿ, ಡಿವೈನ್ ಹೀಲಿಂಗ್ಗಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಕರ್ತನೆ, ಇವತ್ತಿನ ಸ್ತುತಿ ಆರಾಧನೆಯಲ್ಲಿ, ವಾಕ್ಯ ಸಂದೇಶದ ಭಾಗದಲ್ಲಿ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗದಲ್ಲಿ, ಓ ಕರ್ತನೆ, ನೀನೊಬ್ಬನೇ ಮಹಿಮೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಹೋಲಿ ಸ್ಪಿರಿಟ್, ಯು ಲೀಡ್ ಅಸ್, ಯು ಗೈಡ್ ಅಸ್ ಲಾರ್ಡ್. ಎಸ್ ಲಾರ್ಡ್. ಕರ್ತನೆ, ನಿನ್ನ ಸಾಮರ್ಥ್ಯವನ್ನು, ನಿನ್ನ ಎಬಿಲಿಟಿ ನಾವು ಆತುಕೊಂಡಿದ್ದೇವೆ ಸ್ವಾಮಿ. ಓ ನಮ್ಮ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಕರ್ತನೆ ನಿನ್ನ ಆತ್ಮದಿಂದಲೇ ನೀನು ನಮ್ಮನ್ನು ನಡೆಸಿ ನೀನು ಮಹಿಮಂದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಿನಗೆ ಸ್ತೋತ್ರ. ಕರ್ತನೆ, ಇವತ್ತಿನ ಸ್ತುತಿ ಆರಾಧನೆ ವಾಕ್ಯ ಸಂದೇಶಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಾ ಎಲ್ಲ ದುಷ್ಟನ ಅಂಧಕಾರ ಶಕ್ತಿಯ ಬಲಗಳು ಓ ನಜರೇತ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ಹೋಗಲಿ. ಕರ್ತನೆ, ನಿನ್ನ ಚಿತ್ತ, ನಿನ್ನ ಉದ್ದೇಶ, ಓ ನಿನ್ನ ಆಲೋಚನೆ ಮಾತ್ರವೇ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಅದು ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಾವು ಕ್ರಿಸ್ತನಲ್ಲಿ ಆರೋಗ್ಯವಂತರಾಗಿದ್ದೇವೆ, ನಾವು ಕ್ರಿಸ್ತನಲ್ಲಿ ಸಮಾಧಾನ ಹೊಂದಿದವರಾಗಿದ್ದೇವೆ, ನಾವು ಕ್ರಿಸ್ತನಲ್ಲಿ ಐಶ್ವರ್ಯವಂತರಾಗಿದ್ದೇವೆ. ಹಾಲೆಲೂಯಾ. ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳಿಂದ ಜಯಶಾಲಿಗಳಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ನಾವು ಕ್ರಿಸ್ತನಲ್ಲಿ ಚುರುಕಾಗಿದ್ದೇವೆ. ಹಾಲೆಲೂಯಾ. ಎಲ್ಲ ಆತ್ಮಿಕ ಆಲಸ್ಯತನ, ಸೋಮರಿತನ, ಮಂಕುತನ, ಕುರುಡುತನನ್ನು, ಕಿವುಡುತನವನ್ನು ಯೇಸುವಿನ ನಾಮದಲ್ಲಿ ನಾನು ತಿರಸ್ಕರಿಸ್ತೇನೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಇವತ್ತು ನೀ ನಮ್ಮ ಒಬ್ಬೊಬ್ಬರ ಸಂಗಡ ಪರಿಶುದ್ಧಾತ್ಮ ನೀ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಎಲ್ಲವೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್.
ಹೌದು ಪ್ರಿಯರೇ, ದೇವರ ವಾಕ್ಯವಿದೆ, ನಿನ್ನ ದೇಹವು ದೇವರ ಆಲಯವಾಗಿದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ನಿನ್ನ ದೇಹದಲ್ಲಿ ನಿನ್ನ ದೇಹವು ಆತನಿಗೆ ಗರ್ಭಗುಡಿಯಾಗಿದೆ. ಆತ ನಿನ್ನ ಒಳಗೆ ವಾಸ ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಮಂದಿ ನೀವು ನಂಬುತ್ತೀರಿ ಪ್ರಿಯರೇ? ದೇವರು ನಮಗೆ ಆಶ್ರಯ ದುರ್ಗ. ಹಲ್ಲೆಲೂಯಾ. ಕೇವಲ ಇಕ್ಕಟ್ಟಿನ ಸಮಯದಲ್ಲಿ, ಸಂಕಟದ ವೇಳೆಯಲ್ಲಿ ಮಾತ್ರವಲ್ಲ, ಎಲ್ಲಾ ಸಮಯಗಳಲ್ಲೂ ಕರ್ತನೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನ ಸಂತೋಷವಾಗಿ ಹಾಡಿಕೊಳ್ಳುವ ದೇವರು ನನಗೆ ಆಶ್ರಯ ದುರ್ಗ. ಹಲ್ಲೆಲೂಯಾ. ಎಲ್ಲಾ ಸಮಯದಲ್ಲಿ ಆತನ ನನಗೆ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರು ಕೈ ಬಿಟ್ಟರು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವಂತನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸಿದಾತನು. ಹಲ್ಲೆಲೂಯಾ. ಶ್ರೇಷ್ಠ ವರಗಳಿಂದ ನಿನ್ನ ಆಶ್ರಯ ಪೂರ್ತಿಗೊಳಿಸಿದಾತನು. ಹಕ್ಕಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡಿದಂತಾನೆ ದೇವರು. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸಿದಾತನು, ನಿನ್ನ ಅಪರಾಧಗಳನ್ನು ಕ್ಷಮಿಸಿದಾತನು. ಹಲ್ಲೆಲೂಯಾ. ನೀನು ಒಂದು ವೇಳೆ ನೆನಪು ಮಾಡಬಹುದು ನಿನ್ನ ಅಪರಾಧಗಳನ್ನು, ಆದರೆ ನನ್ನ ಒಳ್ಳೆಯ ತಂದೆಯು ಯಾವತ್ತಿಗೂ ನಿನ್ನ ಅಪರಾಧಗಳನ್ನು ಆತನು ನೆನಪಿಗೆ ತರುವುದಿಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾರ್ ಬಿ ಫ್ರೀ. ಹಲ್ಲೆಲೂಯಾ. ರಿಲ್ಯಾಕ್ಸ್ ಆಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಸಂತೋಷವಾಗಿ ಆತನನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ವಿ ಪ್ರೈಸ್ ಯು ಮಾಸ್ಟರ್. ಹಲ್ಲೆಲೂಯಾ. ನಿನ್ನ ಒಳ್ಳೆಯದಂತ ಪರಿಸ್ಥಿತಿ ಇಷ್ಟವರೆಗೆ ನೀನು ನೋಡ್ತಿರ್ಬೋದು, ಆದ್ರೆ ಹಸಿರು ಗಾವಲುಗಳಲ್ಲಿ ಆತ ನಿನ್ನನ್ನು ತಂಗಿಸುವಂತನಾಗಿದ್ದಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಿನ್ನನ್ನು ಬರ ಮಾಡಿದ ಒಳ್ಳೆಯ ತಂದೆ ನಿನ್ನ ಆರಾಧಿಸುವಂತನಾಗಿದೆ. ಥ್ಯಾಂಕ್ ಯು ಫಾದರ್. ರೀಕಲ ಮಾಂದ ರೇಬ್ರೆ ಶೆಕ್ಕರೆ ಮಾಂದ ನಿಯಲ. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ.
ಯು ಫಾದರ್. ನಿನಗೋಸ್ಕರ ಆ ಕಲ್ವಾರಿ ಕುರುಚಿರಿ ಆತನ ಜಜ್ಜಲ್ಪಟ್ಟನ ಪ್ರಿಯರೇ, ಜಡಿಯಲ್ಪಟ್ಟನ. ಹಾಲೆಲೂಯ. ಆತನ ವಾಸ್ತುಂಡಗಳಿಂದ ನಿನಗೆ ಗುಣವಾಗಿದೆ. Thank you, Father. You are healed by the stripes of Jesus Christ. ಆತನ ವಾಸ್ತುಂಡಗಳಿಂದ ನಿನ್ನ ಯಾವ ರೋಗವಾದರೂ ಸರಿಯೇ ಅದು ಗುಣವಾಗಿದೆ. Hallelujah. I declare protection. I declare healing in the name of Jesus Christ. Hallelujah. Thank you, Father. ನಾವು ಆತನನ್ನು ಆರಾಧಿಸುವ ಪ್ರಿಯರೇ. Thank you, Lord. ಆತನ ಯೆಹೋವನಾಗಿದ್ದುಕೊಂಡು ನಿನ್ನೆಲ್ಲ ಅಗತ್ಯತೆಯನ್ನು ಆತನ ಪೂರೈಸುವಾತನಾಗಿದ್ದಾನೆ. ಯೆಹೋವನಾಗಿದ್ದುಕೊಂಡು ಆತ ನಿನ್ನ ಜೊತೆಯಲ್ಲೇ ಇರುವಾತನಾಗಿದ್ದಾನೆ. Thank you, Lord. We glorify your Master. ಶಂಕರಿಯಲ್ಲ ಎಲ್ಲ ಮಹಿಮೆಗೂ ಘನತೆಗೂ ಆತನ ಯೋಗ್ಯ. ಆತನ ಪ್ರೀತಿಯನ್ನು ಧ್ಯಾನಿಸಿಕೊಂಡು ಆತನ ನಾವು ಆರಾಧಿಸುತ್ತೇವೆ. ಆತನ ಪ್ರೀತಿಯದು ಶಾಶ್ವತವಾದದು. ಎವರ್ಲಾಸ್ಟಿಂಗ್ ಲವ್, ಮಿತಿಯಿಲ್ಲದ ಪ್ರೇಮದಿಂದ ನಿನ್ನನ್ನು ನನ್ನನ್ನು ಆತನು ಪ್ರೀತಿ ಮಾಡಿದ್ದಾನೆ. ಶಾಶ್ವತ ಪ್ರೇಮದಿಂದ ಆತನನ್ನು ಸೆಳೆದುಕೊಂಡಿದ್ದಾನೆ. ಮಮತೆ ಭಾಗದಿಂದ ಆತನವನ್ನು ಬಿಟ್ಟಾಗಿ ಕಟ್ಟಿದ್ದಾನೆ. Hallelujah. Thank you, Father. Oh, Rivalabashandriyala. Thank you, Jesus.
ಕರ್ತನೆ ನಿನ್ನ ಸ್ತುತಿಸುವಂತೆಯೋ ಆರಾಧಿಸುವಂತೆಯೋ ನೀ ನಮಗೆ ಕೊಟ್ಟಂತ ಒಳ್ಳೆ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಕರ್ತನೆ ನೀ ನಮ್ಮ ಸ್ತುತಿ ಆರಾಧನೆಯಲ್ಲಿ ಮಹಿಮೆ ಹೊಂದಿದ್ದಕ್ಕಾಗಿ ನನಗೆ ಸ್ತೋತ್ರಪ್ಪ. ಕರ್ತನೆ ನಿನ್ನ ವಾಕ್ಯ ಹೇಳ್ತದೆ, ಯಾರೇ ನನಗೆ ಸ್ತುತಿ ಸ್ತೋತ್ರವ ಮೇದ್ಯವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸೋರು ಎಂಬುದಾಗಿ. ಕರ್ತನೆ ನಿನ್ನನ್ನು ಗೌರವಿಸುವವರನ್ನು, ನಿನ್ನ ಸನ್ಮಾನಿಸುವವರನ್ನು ನೀನು ಸನ್ಮಾನಿಸುವ ಗೌರವಿಸುವ ದೇವರಾಗಿದೆಯಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೆ ಮುಂದಿನ ಎಲ್ಲ ಭಾಗವನ್ನು ಪರಿಶುದ್ಧಾತ್ಮ ನಿನ್ನ ಹತೋಟಿ ಒಪ್ಪಿಸಿಕೊಡ್ತೇವೆ. ಸಮಸ್ತದಲ್ಲಿಯೂ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಎಲ್ಲರೂ ಹೇಳು ಆಮೇನ್. ಗಟ್ಟಿಗೆ ಹೇಳು ಆಮೇನ್. ಯೇಸು ಚಪ್ಪಾಳೆ ತಟ್ಟ ಆತನ ಮಹಿಮೆ ಪಡಿಸುತ್ತೇವೆ. ಥ್ಯಾಂಕ್ ಯು ಫಾದರ್. ನಾವು ಸಿಸ್ಟರ್ ಆರಾಧನೆ ಮಾಡೋದು ಭಾರಿ ಖುಷಿ ಆಗೋದು. ಯಾವ ಟೆನ್ಷನಲ್ಲಿ ಬಂದರೂ ಸಹ ಆರಾಧನೆ ಸಮಯದ ಎಲ್ಲ ಮನಸ್ಸಿನೆಲ್ಲ ಹೋಗ್ತದೆ. ದೇವರ ಅಭಿಷೇಕ ಮಾಡುವಾಗ ಎಲ್ಲ ಅಭಿಷೇಕ ಎಲ್ಲ ನೋವುಗಳನ್ನು ಮುರಿತಾ ಇರುವಾಗ ಅವರು ಯಾವಾಗ ಬರುವಾಗ ಎಲ್ಲ ಮನಸ್ಸಲ್ಲಿ ಯಾವ ಟೆನ್ಷನ್ ಇರ್ಬೋದು ದೇವರೆಲ್ಲರನ್ನು ಆ ಟೈಮಲ್ಲಿ ಮರೆತೆಲ್ಲ ಬಿಡ್ತಾರೆ. ನಾವು ನೋಡುವ 139:16 ಕೀರ್ತನೆ 139:16. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅದು ಹೇಳ್ತಾರೆ, ನಾನು ಕೇವಲ ಪಿಂಡ ಇರುವಾಗ ನಿನ್ನ ಕಣ್ಣುಗಳನ್ನು ನೋಡಿದವು. ಯಾರು ಹೇಳ್ತಾ ಇರೋದನ್ನ? ದಾವಿಡ. ರಾಜ ದಾವಿಡ ಹೇಳ್ತಿದ್ದಾನೆ, ನಾನು ಪಿಂಡ ಇರುವಾಗ ದೇವರನ್ನು ನೋಡ್ತಿದ್ದಾನೆ. ಅವ್ರು ಹೀಗೆ ಗೊತ್ತಾಗ್ತದೆ ನೋಡು, ಅವಳು ಬಕ್ಷೆಬದ ಹೆಂಗಸೊಟ್ಟಿಗೆ ಅವನಿಗೆ ಒಂದು ಮಗು ಆಗ್ತದೆ. ಅವು ಯಾವಾಗ ತನಕ ಹೋಗ್ತಾರೆ ಗೊತ್ತುಂಟ? ಆ ಮಗು ಜೀವಂತ ಇರುವಾಗ ತನಕ ಮಾತಾ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ನಂತರ ಮಾತ್ರ ಮಾಡುವುದಿಲ್ಲ. ಅವರೆಲ್ಲ ಕೇಳ್ತಾರೆ, ನೀವು ಮಗು ಸಾಯುವ ನಂತರ ಹೀಗೆ ಕೂಗುವುದಕ್ಕೆ ಅಳುವುದಿಲ್ಲ ಯಾಕೆ? ಈಗ ಹೇಳ್ತಾರೆ, ದೇವರನ್ನು ಕಾಲಿಸ್ ಮಾಡಿದ. ಅದಕ್ಕೆ ಹೇಳ್ತಾರೆ, ನಾನು ಇನ್ನೂ ಕೇವಲ ಪಿಂಡ ಇರುವಾಗ ನಿನ್ನ ಕಣ್ಣುಗಳನ್ನು ನೋಡಿದವು. ಈಗ ಇನ್ನು ಬಿಟ್ಟು ಮುಂದೆ ಹೋಗುವುದಿಲ್ಲ. ನಾವು ಈಗ ಹೇಳ್ತೇವೆ, ಟ್ರೆಡಿಷನಲ್ಲಿ ಹೋಗ್ತೇವೆ, ಸತ್ತ ನಂತರ ಹೋಗಿ ನಾವು ನಮ್ಮ ಹಳತ್ತ ಇದರಲ್ಲಿ ಇರ್ತದೆ, 1 ವರ್ಷ 2 ವರ್ಷ 3 ವರ್ಷ ಬಂದ ನಂತರ ಹೋಗಿ 10 ವರ್ಷ ನಾವು ಅದಕ್ಕೆ ಪ್ರಾರ್ಥನೆ ಮಾಡ್ತೇವೆ. ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವರಿಗಾಗಿ ನಾವು ಸಹ ಪ್ರಾರ್ಥನೆ ಮಾಡ್ತೇವೆ. ದೇವರಂತ ಹೇಳ್ತಾರೆ, ಒಂದು ಸತ್ತ ನಂತರ ಅದರ ದಿನ ಕೂಡ ಅದಕ್ಕೆ ಹೇಳಿದರೆ, ನಾನು ಹೈಸ್ಕೂಲ್ ಪ್ರಥಮ ದಿನ ಆರಂಭ ಮೊದಲೇ ಅದರ ಅಲ್ಪ ದಿನ ಪುಸ್ತಕ ಎಲ್ಲ ದಿನಗಳನ್ನು ಪುಸ್ತಕದಲ್ಲಿ ಬರೀತಾರೆ. ಕರೆಕ್ಟ್ ಅಲ್ಲ? ಈಗ ಅದ ಪುಸ್ತಕ ಮುರಿದ ನಂತರ ನಾವು ಪುನಃ ಅದಕ್ಕೆ ನೆನಪು ಮಾಡ್ಲಿಕ್ಕೆ ಆಗುದಿಲ್ಲ, ಪುನಃ ಕೂಗ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ನಮಗೆ ನಿಮಗೆ ಗೊತ್ತಿರ್ಬೋದು, ಸತ್ತರಲ್ಲಿ ನಮಗೆ ಕ್ಯಾಥಲಿಕ್ ಬ್ಯಾಕ್ಗ್ರೌಂಡ್ ಬಂದವರಿಗೆ ಒಂದು ದಿನ ಉಂಟು, ಸತ್ತವರ ದಿನ ಅಂತ. ಹೋಗಿ ಸತ್ತವರ ಹತ್ರ ಹೋಗಿ ಮಾತಲ್ಲಿ ಹೋಗ್ತಾರೆ. ಆಗ ಎಂತ ಆಗ್ತದಲ್ಲ, ಅವರು ಹೇಳುದಿಲ್ಲ, ಆ ಸೈಡಲ್ಲಿರುವ ಸತ್ತವರು ಹಿಡಿದು ಬರ್ತಾರೆ. ಕರೆಕ್ಟ್ ಅಲ್ಲ? ಅದರ ಅನುಭವ ಇದ್ದವರಿಗೆ ಮಾತ್ರ ಗೊತ್ತಾಗ್ತದೆ. ಅಂದ್ರೆ ನಮಗೆ ದೇವರು ನಮ್ಮ ಎಲ್ಲ ವಿಷಯವನ್ನು ಬರೆದಿದ್ದಾರೆ. ಪಿಂಡ ಇರುವಾಗ ಸಮಯದಲ್ಲಿ ಬರೆದಾರೆ ಹೇಳಿದ್ದಾರೆ. ಅಂದ್ರೆ ದೇವರಿಗೆ ಎಲ್ಲ ಅಂದ್ರೆ ಚಿಕ್ಕ ಮೊದಲಿನ ದಿನದಿಂದ ದೇವರು ನಮ್ಮ ನೋಡ್ತಾರೆ. ನಾವು ಎಣಿಸ್ಬೋದು, ಇಲ್ಲಿ ನಾವು ಬಂದಿದ್ದೇವೆ ಆಕ್ಸಿಡೆಂಟ್ ಆಗಿ. ನಾನು ಒಂದ್ಸಲ ಬಿಲಿವರ್ ಆಗುವಾಗ ಎಲ್ಲತ್ರ ಒಂದು ಸಾಕ್ಷಿ ಹೇಳ್ತಿದ್ದೆ, ನಾನು ಆಕ್ಸಿಡೆಂಟಲ್ ಆಗಿ ಬಿಲಿವರ್ ಚರ್ಚಿಗೆ ಹೋದೆ. ಆಕ್ಸಿಡೆಂಟ್ ಆಗಿ ಅಲ್ಲ, ದೇವರ ಉದ್ದೇಶ ಇಲ್ಲದಿದ್ರೆ ನಾವು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಕರೆಕ್ಟ್ ಅಲ್ಲ? ನಾವು ಎಲ್ಲೋ ಕೆಲವು ದೇವಸ್ಥಾನದಲ್ಲಿ ಇರ್ಬೋದು, ಅದೇ ತಲೆ ಹೊಡ್ತಾ ಇರ್ಬೋದು, ಕೂದಲಿಗೆ ಕಟ್ಟಿರ್ಬೋದು, ನಾಮ ಹಾಕಿಗೂ ತಿರುಗ್ಬೋದು, ತಿರುಗಿ ಪ್ರಾರ್ಥನೆ ಮಾಡಿ ಉತ್ತರ ಇಲ್ಲದೆ ಪುನಃ ಎಲ್ಲೆಲ್ಲಿ ಹೋಗ್ತಿದ್ದ, ಯಾವ ನರಕದಲ್ಲಿ ಅಂತ ಗೊತ್ತಿರಲಿಲ್ಲ. ಆದ್ರೆ ದೇವರ ಕೃಪೆಯಲ್ಲಿ ಆ ಪಿಂಡದಲ್ಲಿರುವಾಗ ಅವ್ರು ದೇವರು ಎಣಿಸಿದ್ದಾರೆ, ಒಂದು ದಿನ ನೀವು ಇಲ್ಲಿ ಬರ್ತೀರಾ ಅಂತ. ಕರೆಕ್ಟ್ ಅಲ್ಲ? ಇವತ್ತು ಬಂದಿದ್ದಕ್ಕೆ ನಾವು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೇವೆ. ಕರೆಕ್ಟ್ ಅಲ್ಲ? ಕೆಲವು ಕ್ಯಾಥಲಿಕ್ ಇಂದ ಬಂದ, CSCಗಳು ಹಿಂದೂಗಳಿಂದ ಬಂದಿದ್ದಾರೆ, ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೇವೆ. ಆದ್ರೆ ನಾವು ಇವತ್ತಿದ್ದೇವಲ್ಲ, ಆ ಕೃಪೆ. ಇಲ್ಲಾಂದ್ರೆ ನಾವು ಎಷ್ಟೋ ಜನರು ಕಷ್ಟದಲ್ಲಿದ್ದೇವೆ, ಎಷ್ಟೋ ಜನ ದೈವಗಳು ಬೇಡವೇ, ಲೈಫೇ ಬೇಡ ಅಂತ ಎಷ್ಟೋ ಜನರಿದ್ದಾರೆ. ಆದ್ರೆ ನಿರೀಕ್ಷೆ ಇಲ್ಲ ಅವರಿಗೆ. ಎಷ್ಟೋ 20 ವರ್ಷ 25 ವರ್ಷ ನಿರೀಕ್ಷೆ ಇಲ್ಲದ ಜೀವನ ಇರುತ್ತೆ. ಆದ್ರೆ ನಮ್ಮ ದೇವರು ನಮ್ಮನ್ನು ಈ ತನಕ ಕಾಯ್ತಾ ಇದ್ದಾರೆ. ಅದಕ್ಕೆ ನಾವು ಮಾಡುವ ಇದನ್ನು ಯೆಶಾಯ 49 ತೆಗಿರಂತೆ. ನಾನು ಗರ್ಭದ ನಾನು ಗರ್ಭದಿಂದ 49:1 ಯೆಶಾಯ 49. ನಾನು ಗರ್ಭದಲ್ಲಿರುವಾಗ ಇವನನ್ನು ಕರೆದರು.
ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು. ತಾಯಿಯ ಉದರದಲ್ಲಿದ್ದಂದಿನಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ನಮ್ಮನ್ನು ಕರೀತೇವೆ, ಕರೆಕ್ಟ್ ಅಲ್ಲ? ಯೋಹನನಿಗೆ ದೇವರ ಹೆಸರು ಕೊಟ್ಟು ಸ್ನಾನಿಗೆ ಯೋಹನ ಅಂತ ಅವರೆಲ್ಲ ತಂದೆ ಹೆಸರು ಇಡ್ಲಿಕ್ಕೆ ಹೋದ್ರು. ಆದರೆ ದೇವರು ಅಂತ ಹೇಳಿ ಅವರಿಗೆ ಮೊದಲ ಹೆಸರು ಕೊಟ್ಟರಲ್ಲ. ನಾವು ಎಣಿಸ್ಬೋದು ಈ ಹೆಸರು ಇಡ್ಬೋದು, ಇದೆಲ್ಲ ದೇವರು ನಮ್ಮ ಹೆಸರನ್ನು ಕರೆದುಕೊಂಡು ಬಂದಿದ್ದಾರೆ. ನಾವಿನ್ನು ಚಿಕ್ಕ ಮಕ್ಕಳಿರುವಾಗ ನಾವು ಎಣಿಸ್ಬೋದು ನನಗೆ ವಿಲ್ಸನ್ ಇಟ್ಟಿರೋದು, ದೇವರ ಇಚ್ಛೆಯಿಂದ ಇಲ್ಲದೆ ನನಗೆ ವಿಲ್ಸನ್ ಇಡ್ಲಿಕ್ಕೆ ಆಗ್ತಿರಲಿಲ್ಲ, ಕರೆಕ್ಟ್ ಅಲ್ಲ? ಎಲ್ಲರ ದೇವರ ಕರೆಯದಲ್ಲೇ ಬಂದಿದ್ದಾರೆ, ಕರೆಕ್ಟ್ ಅಲ್ಲ? ನಾವು ಅದೇ ನಾಡು ನಾವು 15-16 ಅದೇ 49-15-16. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೆ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಹೇಳಿದಲ್ಲ, ನಿನ್ನ ತಾಯಿ ಹುಟ್ಟಿದ ತಾಯಿ ನಿಮ್ಮನ್ನು ಮರೆಯಬಹುದಂತೆ. ಈಗಿನ ಕಾಲ ಈಗ ನಡೀತಾ ಉಂಟು, ಹುಟ್ಟಿದ ತಾಯಿಯನ್ನು ಬಿಡುವುದು. ಮೊನ್ನೆ ನಾನು ಓದಿದೆ ಪೇಪರಲ್ಲಿ, ಗಂಡ ಹೆಂಡತಿಗೆ ಮಗುವಿಗೆ ಜಗಳ ಆಯಿತು. ಗಂಡ ಮತ್ತು ಹೆಂಡತಿಗೆ ಯಾರಿಗೆ ಹೊಡೆದು ಗೊತ್ತಾ? ಮಗುವಿಗೆ ಹೊಡೆದು. ಮಗುವಿಗೆ ಹೊಡೆದ ನಂತರ ರಕ್ತ ಬರ್ಲಿಕ್ಕೆ ಆಯಿತು. ಗಂಡನಿಗೆ ಕಾಲ್ ಮಾಡಿದ್ರು ಆಸ್ಟ್ರೇಲಿಯಾದಲ್ಲಿ, ಮಗುವಿಗೆ ರಕ್ತ ಬರ್ತಾನೆ. ಗಂಡನಿಗೆ ಸಂಶಯ ಬಂತು. ನೋಡುವಾಗ ಚಿಕ್ಕ ಮಗು ಹೊಡೆದಾಗ ಅಂದರೆ ಈ ಕಾಲ ಆಗಿ ನೇಪಾಳದ ಮಗುವಿಗೆ ಅವರಿಗಂತೆ ಚಿಕನ್ ತಿನ್ನುವ ಮನಸ್ಸಾಯ್ತಂತೆ ನೇಪಾಳದಲ್ಲಿ. ಹಿಂದೂ ಇಂಗ್ಲೀಷ್ಗೆ ಚಿಕನ್ ಸಿಗಲಿಲ್ಲ, ಎಂತ ಮಾಡಿದ್ರು, ಮಗುವನ್ನು ಕತ್ತರಿಸಿ ತಿಂದರು. ಅಂದರೆ ಅಷ್ಟು ಯಾವ ಸ್ಪಿರಿಟಲ್ಲಿ ಮಾಡಿದ್ರು ಗೊತ್ತಿಲ್ಲ. ಅದು ನೋಡಿ, ಈಗ ಹೇಳಿದ್ರಲ್ಲ, ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು ಹೇಳಿದ್ದಾರೆ. ಈಗ ಕಾಲದಲ್ಲಿ ಬರ್ತದೆ. ಈಗ ಕಾಲ, ಅದಕ್ಕೆ ದೇವರು ಹೇಳಿದಾರ, ನಾನು ಜನರ ಮಧ್ಯೆ ವ್ಯತ್ಯಾಸ ಮಾಡಲಿಕ್ಕೆ ಬಂದದ್ದು. ಈಗ ಹೇಳಿದಾರಲ್ಲ, ತಂದೆ ತಾಯಿಗೆ ಆಗುವುದಿಲ್ಲ, ತಂದೆ ಮಗನಿಗೆ ಆಗುವುದಿಲ್ಲ, ಮಗಳು ತಾಯಿಗೆ ಆಗುವುದಿಲ್ಲ. ಈ ಕಾಲ ಅದೇ. ಅದಕ್ಕೆ ಅವರು ಹೇಳಿದ್ದಾರೆ, ಒಂದು ಹೆಂಗಸು ತನ್ನ ಎತ್ತ ಮಗುವಿನ ಮೇಲೆ ಕರುಣೆ ತನ್ನ ಮೊಲೆಕೂಸು ಮರೆತಲ್ಲ, ಒಂದು ವೇಳೆ ಮರೆತಾಳು, ನಾನಾದರೆ ಮರೆಯುವುದಿಲ್ಲ ಹೇಳಿದ್ದಾರೆ. ದೇವರು ಯಾವಾಗ ಸಹ ನಮ್ಮನ್ನು ಬಿಡ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ. ಅವರ ಪ್ರೀತಿಯೇ ಬೇರೆ. ಕೆಲವು ಸಲ ನಾವು ಹೇಳ್ತೇವೆ ಅಚಾನಕ್ ದೇವರು ನಮ್ಮನ್ನು ಆಶೀರ್ವದಿಸಿ. ಅಲ್ಲ, ಅಚಾನಕ್ ಯಾವುದಿಲ್ಲ. ನಮ್ಮ ಪ್ರಾರ್ಥನೆ ಡೆಪಾಸಿಟ್ ಆಗಿರ್ತದೆ. ನಮ್ಮ ಕಣ್ಣೀರು ಅಲ್ಲಿ ಡೆಪಾಸಿಟ್ ಆಗಿರುವಾಗ ನಾವು ಎಣಿಸೋದು ಅಚಾನಕ್ ಒಬ್ಬರು ಬಂದು ಹೆಲ್ಪ್ ಮಾಡಿದ್ರು. ಅಚಾನಕ್ ಯಾರಿಗೆ ಹೃದಯದಲ್ಲಿ ಯಾರು ಈ ಕಾಲದಲ್ಲಿ ಯಾರು ಅಚಾನಕ್ ಕೊಡುವುದಿಲ್ಲ, ಹೀಗೆ ಕೊಡ್ತಿಲ್ಲ. ದೇವರು ನಮ್ಮ ಪ್ರಾರ್ಥನೆ ಕೇಳಿ ಅವರ ಹೃದಯದಲ್ಲಿ ಮುಟ್ಟದಿದ್ರೆ ಯಾರನ್ನು ಕೂಡ ತಾಯಿಯೇ ಕೊಡುವುದಿಲ್ಲ, ಬೇರೆ ಒಳಗಡೆ ನಮ್ಮ ತಾಯಿಯೇ ಕೊಡುವುದಿಲ್ಲ. ಆದರೆ ಯಾರಾದರೂ ಆಶೀರ್ವಾದ ಆಗಬೇಕಾದ್ರೆ ದೇವರ ಕರುಣೆ ಇದ್ದರೆ ಮಾತ್ರ ಆಗ್ತದೆ. ಇಲ್ಲಾಂದರೆ ಯಾವುದು ನಿಮಗೆ ಎಣಿಸ್ಬೋದು ನಾವು ಆಗ್ತದೆ. ಅದಕ್ಕೆ ನಾವು ಹೇಳಂತೆ 23:43 ರಾಜ್ಯರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯಿಯರು ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದ ಧೂಳಿಯನ್ನು ನೆಕ್ಕುವರು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದು. ಬರೀತಾರೆ, ನಿನ್ನ ರಾಜರು ನಿನ್ನ ಸಾಕು ತಂದೆಗಳು, ರಾಣಿಯನ್ನ ಸಾಕ್ತಾರೆ. ಇದು ಯಾರಿಗೆ ಆಗ್ತದೆ ಗೊತ್ತಿಲ್ಲ? ಮೋಸೆ ಕಾಲದಲ್ಲೇ ಇತ್ತು. ಮೋಸೆ ಕಾಲದಲ್ಲಿ ಅವರ ಸಂಖ್ಯೆ, ಇಸ್ರೇಲ್ ಸಂಖ್ಯೆ ಜಾಸ್ತಿ ಆದ ಕಾರಣ ಅವರೊಂದು ಕಾರಣದಿಂದ ಎಲ್ಲ ಗಂಡು ಮಕ್ಕಳನ್ನು ಕೊಲ್ಲಬೇಕು. ದೇವರು ಯಾರು ಫರೋಹನ ತಂಗಿಯ ಮನೆಯಲ್ಲಿ ನಿಲ್ಲಿಸಿದ, ಸಹೋದರಿಯ ಮನೆಯಲ್ಲಿ. ಮೋಸೆಯನ್ನು ಮುಟ್ಟಿದ ಯಾರು ಕಾಣುವ ತಂದ ಅಲ್ಲ, ಅವರೇ ಸಾಕು ತಂದಿದ್ದ ಹೆಂಗಾಳಿದ್ರು. ಅವಳ ತಂಗಿ ಅವಳನ್ನು ನೋಡಿ, ಕರೆಕ್ಟ್ ಅಲ್ಲ? ಇಲ್ಲದ್ರೆ ಆ ಮಗು ಅವರ ತಾಯಿ ಹತ್ರ, ಅವರ ತಂಗಿ ಹತ್ರ, ಫರೋಹನ ತಂಗಿ ಹತ್ರ ಬರದಿದ್ರೆ ಏನಾಗ್ತಿದ್ರು? ಕೊಲ್ತಿದ್ರು. ಅಂದರೆ ದೇವರು ಮೋಸೆ ಅಂದರೆ ನೀರಿಂದ ತೆಗೆದವರು, ಕರೆಕ್ಟ್ ಅಲ್ಲ? ದೇವರು ಅದ್ಭುತವಾಗಿ ಮಾಡಿ ಯಾರಿಂದಲೂ ನಾವು ಕೊಲ್ಲಿಕ್ಕೆ ನೋಡಿದ ಅವರೇ ಅವರ ಸಾಕು. ಅದಕ್ಕೆ ಹೇಳಿದಲ್ಲ, ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ಅವರ ರಾಣಿಗಳು ನಿನಗೆ ಸಾಕು ತಾಯಿಗಳಾಗ್ತಾರೆ ಹೇಳಿದ್ದಾರೆ, ಕರೆಕ್ಟ್ ಅಲ್ಲ? ಅದಕ್ಕಾಗಿ ನಾನೊಂದು ಜಪಾನಲ್ಲಿ ಒಂದು ಆಯ್ತದ್ದು, ಒಂದು ಅಬದ್ಧ ಶ್ರೀಮಂತ ಇದ್ರು. ಶ್ರೀಮಂತ ಆದರೂ ಅವರು ತಂದೆ ತಾಯಿಗಳು ತೀರಿ ಹೋದರು. ಈಗ ಅಣ್ಣ ತಮ್ಮಿದ್ರು, ಅರೌಂಡ್ 40 years old. ಅವ್ರಿಗೆ ಏನು ಮನೆ ಶ್ರೀಮಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು, ನಾವು ಎಲ್ಲ ಅಣ್ಣ ತಮ್ಮಂದಿರು DNA ಟೆಸ್ಟ್ ಮಾಡುವ ಅಂತ. DNA ಟೆಸ್ಟ್ ಮಾಡುವ, ನಾವು ರಿಯಲಿ ಮಕ್ಕಳಂತ. ಅವ್ರಿಗೇನು ಸಂಶಯ ಗೊತ್ತಿಲ್ಲ. ಅವ್ರು ಹೇಳಿದ್ದು ವಾಲಂಟಿಯರಿಯಾಗಿ ಅವರು ತಮ್ಮ ಬ್ಲಡನ್ನು ಟೆಸ್ಟ್ ಮಾಡಿದ್ರು, DNA ನೋಡುವಾಗ ಇವ ಅಣ್ಣ ತಮ್ಮಂದಿರಲ್ಲ, ಇವರು ಅಣ್ಣ ತಮ್ಮಂದಿರಿಲ್ಲ, ಅಗಮಸೀಮರು. ಆಗ ಅವರು ಹೇಳ್ತಿದ್ರು, ಜಪಾನಲ್ಲಿ ಹೋಗಿ ಅವರೇ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿದ್ರು. ನೋಡುವಾಗ ಆ ಟೈಮಲ್ಲಿ ಮಗು ಎಕ್ಸ್ಚೇಂಜ್ ಆಯಿತು. ಇವರೇ ಆ ಮಗು ಎಲ್ಲಿ ಹೋಗಿದ್ದು ಗೊತ್ತುಂಟ? ಕಡು ಬಡವರ ಮನೆಯಲ್ಲಿದ್ದೆ. ಅವರ ರಿಯಲ್ ಮಗು ಕಡು ಬಡವರ ಮನೆಯಲ್ಲಿದ್ದಾರೆ. ಇವ ಕಡು ಬಡವ ಶ್ರೀಮಂತ ಮನೆಗೆ ಸಿಗ್ತಾರೆ.
ಮತ್ತು ಅವರು ಒಪ್ಪಿಕೊಂಡು ಆ ಮಗುವನ್ನು ಸಹ ಎಕ್ಸೆಪ್ಟ್ ಮಾಡಿದರು. ಅದಕ್ಕೆ 3 ಜನ ಸಹ ಆ ಆಸ್ತಿಗೆ ಅಗಮ್ಮ ಶ್ರೀಮಂತರು. ಈಗ ನೋಡಿ ದೇವರು ಆ ಮಗುವನ್ನು ಎಲ್ಲಿ ಮುಟ್ಟಿಸಿದ್ರು. ಇಲ್ಲಾಂದ್ರೆ ಕಡು ಬಡವಾಗಿ ಎಜುಕೇಶನ್ ಆಗ್ತಿದ್ದ, ಅವ ಶ್ರೀಮಂತನ ಮಗುವಾಗಿ ಹುಟ್ಟಿದ, ಎಲ್ಲಿ ಹೋದ? ಅಂದ್ರೆ ದೇವರು ಯಾರನ್ನು ಹೇಗೆ ಮುಟ್ಟಬೇಕು, ಯಾರನ್ನು ಆಶೀರ್ವದಿಸು, ಅದು ಹೇಗೆ ಸಹ ಆಶೀರ್ವಾದ ಮಾಡ್ಬೋದು. ನಾವೆನಿಸ್ಬೋದು ನಮಗೆ ಈ ಸಿಸ್ಟಮ್ ಅಲ್ಲಿ ಆಗಿದೆ, ನಾವು ಈ ಸಿಸ್ಟಮ್ ಆಗಿದೆ. ಇಲ್ಲ, ದೇವರ ಕಾಲಕ್ಕೆ ದೇವರು ಎಲ್ಲರನ್ನು ಮೇಲೆ ಕಿತ್ತುವ. ಈಗ ಅಂದ್ರೆ ಅವರು ಹುಟ್ಟಿದ್ರೆ ಈಗ ನೋಡಿ ಅವನಿಗೆ ಸಹ ಆಸ್ತಿ ಸಿಕ್ಕಿದ್ರು. ಈಗ ಸಹ ಗಬ್ಬ ಶ್ರೀಮಂತ ಆಗಿ ಅವರೊಟ್ಟಿಗೆ ಇದ್ದ, ಈಗ ಅವನಿಗೆ ಆಸ್ತಿ ಬಾಲ ಇತ್ತು, ಇವರನ್ನು ಎಕ್ಸೆಪ್ಟ್ ಮಾಡಿದ್ರು. ಎಲ್ಲ ಅದಕ್ಕೆ ಹೇಳ್ತಾರೆ ನಾವು ಸಾಕು ತಾಯಿಗಳು, ರಾಜರವರು ಸಾಕು ತಾಯಿಗಳಾಗ್ತಾರೆ ಅಂತ ಹೇಳಿ. ನಾವು ಹೇಳುವ ಆದಿಕಾಂಡ 12:1-3. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ನೋಡಿ ಈಗ ಪರಿಸ್ಥಿತಿ ನೋಡಿ, ಅಬ್ರಹ್ಮನ ಹತ್ರ ಮದುವೆಯಾಗಿ ಮಕ್ಕಳಿಲ್ಲ. ಈಗ ದೇವರೆಂತ ಹೇಳ್ತಾರೆ ಗೊತ್ತುಂಟ, ಮನೆಯನ್ನು ಬಿಟ್ಟು ಹೋಗು. ಮನೆ ಬಿಟ್ಟು ಬೇಕಂದ್ರೆ ಅಗಬ್ಬ ಶ್ರೀಮಂತ ಅಬ್ರಹ್ಮನ ತಂದೆ ಎಂತ ಮಾಡ್ತಿದ್ದ ಗೊತ್ತಿಲ್ಲ, ವಿಗ್ರಹವನ್ನು ಮಾಡ್ತಿದ್ದ. ಅನೇಕ ಜನರ ಮನೆಯಲ್ಲಿ ಕೆಲಸದವರಿದ್ರು. ಈಗ ದೇವರು ಹೇಳ್ತಾರೆ, ಒಂದು ಮಕ್ಕಳಿಲ್ಲ, ಹೆಂಡತಿ ಇದ್ದಾರೆ, ಮಗುವಾಗುವ ಚಾನ್ಸ್ ಇಲ್ಲ. ಈಗ ದೇವರು ಹೇಳ್ತಿದ್ದಾರೆ, ಎಷ್ಟೋ ಶ್ರೀಮಂತಿಗೆ ಮನೆಯನ್ನು ಬಿಟ್ಟು ನೀನು ಹೋಗು, ನಾನು ನಿನಗೆ ಕೊಡ್ತೇನೆ. ನಾವೆನಿಸ್ತೇವೆ ಇದ್ದ ಒಳ್ಳೆ ಇರುವಾಗ ಪುನಃ ಎಲ್ಲಿ ಹೋಗುದು, ಕರೆಕ್ಟ್ ಅಲ್ಲ? ಎಲ್ಲ ಉಂಟು. ನಾವು ಹೇಳ್ತೀವಿ, ಕೆಲವರಿಗೆ ನಾವು ಹೇಳ್ತೇವೆ ಒಳ್ಳೆ ಶ್ರೀಮಂತ ಇದ್ದಾರೆ, ಅವರಿಗೆ ಕರಿ ಅಂತ ಬರ್ತಾರೆ ಅವರು. ನಮ್ಮ ಹತ್ರ ಎಲ್ಲಿ ಪೂರ ಉಂಟದ, ಇಂಗ್ಲೆ ಕಾಸಿಜ್ಜ, ಆರೋಗ್ಯ ಇಜ್ಜ, ನಿಗ್ಲಿಗೆ ದಾದ ಅವಳು, ಕರೆಕ್ಟ್ ಅಲ್ಲ? ಅದೇ ಈಗ ಅವನ ಪರಿಸ್ಥಿತಿ ಅಬ್ರಹ್ಮನ ಅದೇ ಇತ್ತು. ಎಲ್ಲ ಉಂಟು ಅವನ ಹತ್ರ, ತಂದೆ ಹತ್ರ ಎಷ್ಟೋ, ಅವನಿಗೆ ಕರೆದ್ರೆ ಎಷ್ಟೋ ಜನ ಕೆಲಸಕ್ಕೆ ಇದ್ದಾರೆ. ಈಗ ದೇವರು ಹೇಳ್ತಾರೆ, ಹೋಗು, ಇರಾಕಿಂದ ನೀನು ಹೋಗಿ ಇಸ್ರೇಲ್ ಹೋಗಿ ಬರಬೇಕು. ನಾನು ಹೇಳ್ದೆ ಕಾನಾನ್ ದೇಶ ನಿಮಗೆ ಕೊಡ್ತಿದ್ದೆ. ಇಸ್ರೇಲ್ ಅಂದರೆ ಅವನು ಹುಟ್ಟಿದಲ್ಲಿ ಇರ್ತದ, ನಮ್ಮ ಇವರು ಅಬ್ರಾಹ್ಮ ಹುಟ್ಟಿದ ಊರು ಇರಾಕಲ್ಲಿ, ಈಗಿನ ಇರಾಕಲ್ಲಿ. ಅವನಿಗೆ ಇಸ್ರೇಲ್ಗೆ ಬರಬೇಕು. ಅಲ್ಲಿಂದ 1000 ಕಿಲೋಮೀಟರ್ ಪ್ರಯಾಣ ಉಂಟು. ಆದರೆ ಸಹ ಅವನು ಒಂದು ಮಾತನ್ನು ಕೇಳಿ, ದೇವರ ಒಂದು ಮಾತನ್ನು ಕೇಳಿ ಅವನು ಅಕ್ಸೆಪ್ಟ್ ಮಾಡಿದ. ಇವತ್ತು ಎಲ್ಲ ಜನಾಂಗಕ್ಕೆ ಅವನ ತಂದೆ ಆಗಿದೆ, ಕರೆಕ್ಟ್ ಅಲ್ಲ? ಒಂದೇ ಒಂದು ಡಿಸಿಷನ್ ಬೇಕಾ? ನಾವೆಲ್ಲ ಜೀವನದಲ್ಲಿ ನಮಗೆ ಒಂದು ಡಿಸಿಷನ್ ಬರ್ತದೆ, ಇದು ಮಾಡಬೇಕಾ ಅದು ಮಾಡಬೇಕಾ, ಎಲ್ಲರ ಶಾರ್ಟ್ಕಟ್ ಅಲ್ಲಿ ನೋಡ್ತಾರೆ. ಆದರೆ ಅಬ್ರಾಮ ಆ ಮಾತಿಗೆ ಇಟ್ಟಿದ್ದಕ್ಕೆ ಇವತ್ತು ಎಲ್ಲ ಜನಾಂಗಕ್ಕೆ ತಂದೆ ಆದವರು, ಕರೆಕ್ಟ್ ಅಲ್ಲ? ಎಷ್ಟು ಕಳೆದುಕೊಂಡಲ್ಲ, ಅದಕ್ಕಿಂತ 100 ಪಟ್ಟು ಅವ್ರು ದೇವರ ಆಶೀರ್ವಾದ ಮಾಡಿದ್ರು, ಕರೆಕ್ಟ್ ಅಲ್ಲ? ಅವನು ಹೋಗುವಾಗ ಆ ರಾಜ ಅವನಿಗೆ ಎಷ್ಟೋ ಕೊಟ್ಟರಲ್ಲ, ಕರೆಕ್ಟ್ ಅಲ್ಲ? ಈಗ ನಮ್ಮ ಪರಿಸ್ಥಿತಿ ಹಾಗೆ. ನಾವು ಕೆಲವು ಸರಿ ಇರ್ತೇವೆ, ದೇವರ ಮಾರ್ಗ ಬೇಡ, ಎಲ್ಲ ಆರಾಮ್ ಸೇವೆ ಹೊಟ್ಟೆ, ಡ್ಯಾನ್ಸಿಗೆ ಹೋಗ್ತಾರೆ, ಪಿಕ್ನಿಕ್ಗೆ ಹೋಗ್ತಾರೆ, ಇದು ಮಾಡ್ತಾರೆ ಅದು ಮಾಡ್ತಾರೆ. ನಾವು ಇಲ್ಲೇ ಕೂತ್ಕೊಂಡು ಆಗ್ತದಲ್ಲ. ನಾವು ಕಾಲೇಜಲ್ಲಿರುವಾಗ ಒಂದು ಬಿಲಿವಾರ ಆಗಿದ್ದು, ನಮಗೆ ಹಾಗೆ ಮಾಡುವುದು ಎಲ್ಲ ಚರ್ಚಲ್ಲಿ ಹೇಳ್ತಾರೆ. ನಾವು ಎನ್ನುವಾಗ ಅವರು ಎಲ್ಲ ಮಾಡ್ತಾರೆ. ನಾವು ಸಹ ಪ್ರಪಂಚದಲ್ಲಿದ್ದವರು, ನಮಗೆ ಇದ್ದಾಗಿಲ್ಲ. ಆದರೆ ನಾವು ಯಾವಾಗ ದೇವರ ಕಾಗಿ ನಿಲ್ತೇವಲ್ಲ, ದೇವರೆಲ್ಲವನ್ನು ಆಶೀರ್ವದಿಸ್ತಾರೆ. ಈಗ ಆಶೀರ್ವದಿಸಿ ಓಕೆ. ನಿನ್ನ ಉಪಕಾರಗಳನ್ನು ಎಣಿಸ್ತಾ ಅದು ಬರೆದ್ರು, ಅದು ನನ್ನ ಆಯುಷ್ಕಾಲದ ಸಮಯ ಏನಾಗುವುದಿಲ್ಲ ಅಂದರೆ ಸಾಕಾಗುವುದಿಲ್ಲ. ಯಾಕೆಂದರೆ ನಮ್ಮ ಕೃತ್ಯಗಳಿಗಿಂತಲೂ ನಮ್ಮ ಆಲೋಚನೆಗಳಿಗಿಂತಲೂ ಆತ್ಮನು ಮಹೋನ್ನತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಅದೇ ಸಹೋದರರು ಮಾತನ್ನು ಹೇಳಿದರು, ಆಯುಷ್ಕಾಲದ ನಮ್ಮ ಮೊದಲ ದಿನವೇ ಆತನ ಪ್ರತಿಯೊಂದು ದಿನಗಳು ಆತನ ಪುಸ್ತಕದಲ್ಲಿ ಅದು ಬರೆಯಲ್ಪಟ್ಟಿದೆ. ಆಮೆನ್. ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಫಾದರ್. ನಮಗೊಬ್ಬ ಒಳ್ಳೆಯ ತಂದೆ ಇದ್ದಾನೆ. ಆತನು ನನ್ನ ದಿನಗಳನ್ನು ಗೊತ್ತು ಮಾಡಿದ್ದಾನೆ. ದಿನಗಳನ್ನು ಆರಂಭವಾಗುವುದಕ್ಕಿಂತ ಮುಂಚೆ ಅಂತ್ಯವನ್ನು ನೋಡಿದ ನನ್ನ ತಂದೆಯಾಗಿದ್ದಾನೆ. ಆಮೆನ್. ಯಾಕೆಂದರೆ ಆ ದಿನಗಳು, ನಾಳೆಯ ದಿನಗಳನ್ನು ನಾನು ಬಹಳ ಕಠಿಣ ಎಂಬುದಾಗಿ ನೋಡುವಾಗ ಆತನ ವಚನ ಹೀಗೆ ಹೇಳ್ತದೆ, ನಾನೇ ನಿನ್ನ ಮುಂದೆ ಹೋಗುವೆನು. ಹೇಳೋಣ, ಕರ್ತನೇ ನನ್ನ ಮುಂದೆ ಹೋಗಿ ನನಗೋಸ್ಕರ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಆತನು ಹೇಳ್ತಾನೆ, ನಾನು ನಿನ್ನ ಮುಂದೆ ಹೋಗ್ತೇನೆ. ಯೆಹೋವನು ಹೇಳೋಣ ಈಗ ಅನ್ನುತ್ತಾನೆ. 45ನೇ ಯೆಶಾಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಯೆಹೋವನು ಈಗ ಅನ್ನುತ್ತಾನೆ, ಆತನೇ ನಿನ್ನ ಮುಂದೆ ಹೋಗುವವನಾಗಿದ್ದಾನೆ. ಮಾತ್ರವಲ್ಲ, ಆತನು ಹೀಗೆ ಹೇಳ್ತಾನೆ,
ನನಗೋಸ್ಕರ ಆತನ ಮಾರ್ಗವನ್ನು ನಾನು ನಿನ್ನ ಮುಂದೆ ಹೋಗಿ Amen. ದಿಣ್ಣೆಗಳನ್ನು ಸಮ ಮಾಡಿ ಹೇಳ್ತೇನೆ. ತಡೆಯಾಗುವಂತ ನಾಳೆ ಬರುವಂತಹ ಕಷ್ಟಗಳು, ನಾಳೆ ಬರುವಂತಹ ನೋವುಗಳು, ನಾಳೆ ಬರುವಂತಹ ಸಂಕಟಗಳನ್ನು ದೇವರು ಹೇಳ್ತಾನೆ, ಇವತ್ತು ನನ್ನ ದಿಣ್ಣೆಗಳನ್ನು, ನಾಳೆಯ ದಿನಗಳ ಕಷ್ಟಗಳನ್ನು ಸಮ ಮಾಡಿ ಅದನ್ನು ನನಗೋಸ್ಕರ ಸರಾಗವಾಗಿ ಮಾಡುವ ತಂದೆಯನ್ನು ನಾನು ಆತುಕೊಳ್ಳುವುದಾದರೆ ಆತನೇ ನನಗೋಸ್ಕರ ಆ ಮಾರ್ಗವನ್ನು ಸರಾಗ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಹೇಳೋಣ, ಒಂದು ವೇಳೆ ಮುಚ್ಚಲ್ಪಟ್ಟ ಮಾರ್ಗಗಳು ನನ್ನ ಮುಂದೆ ಇದೆ, ಮುಚ್ಚಲ್ಪಟ್ಟ ಬಾಗಿಲುಗಳು ನನ್ನ ಮುಂದೆ ಇರುವುದಾದರೆ, ದಿನ್ನೆಗಳು ನನ್ನ ಮುಂದೆ ಬರ್ತದೆ ಹೇಳುವಂಥ ಪ್ರವಾದನೆಗಳು, ಈ ಲೋಕದ ಪ್ರವಾದನೆಗಳು ಹೇಳುವುದಾದರೆ ಹೇಳೋಣ, ನನಗೋಸ್ಕರ ಆ ದಿನ್ನೆಗಳನ್ನು ಸಮ ಮಾಡುವ ದೇವರು ನನಗೋಸ್ಕರ ಇದ್ದಾನೆ. ಎಲ್ಲರೂ ಈ ವಾಕ್ಯವನ್ನು ಓದಿ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲ್ಯರ ದೇವರೆಂದು ನೀನು ತಿಳಿದುಕೊಳ್ಳುವೆ. ಹಲ್ಲೆಲೂಯಾ. ಆಮೆನ್. ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ, ಇಲ್ಲಿ ತನಕ ನಾವು ಯೇಸುವಿನ ಹೆಸರಿನ ಅದ್ಭುತಗಳನ್ನು ನಂಬುತ್ತಾ ಇದ್ದೆವು. ಆದರೆ ನಂಬುವಾಗ ಅದು ನಮ್ಮ ಜೀವಿತದಲ್ಲಿ ಆ ನಂಬಿಕೆಯನ್ನು ಅನುಭವದಲ್ಲಿ ಈ ವರ್ಷದಲ್ಲಿ ದೇವರು ನಮಗೆ ತರ್ತಾನೆ. ಆಮೆನ್. ಹೇಳೋಣ, ನಾನು ನಂಬುವ ಯಾವುದನ್ನು ನಾನು ಇಲ್ಲಿ ತನಕ ಕೇಳಿದ್ದೇನೋ, ಅದನ್ನು ವಾಕ್ಯದಲ್ಲಿ ನೋಡಿದ್ದೇನೋ, ಈ ವರ್ಷ ನನ್ನ ಜೀವಿತದಲ್ಲಿ ಅದು ನೆರವೇರುವುದಿಲ್ಲ. ಆಮೆನ್. ಯಾಕೆಂದರೆ ಯಾರೆಲ್ಲ ನಂಬುವಂಥದ್ದನ್ನು ಕೇಳಿದ್ದೀರೋ ಅದೇ ದೇವರ ವಚನ ಹೇಳ್ತದೆ. ಪ್ರಕಟಣೆಯಲ್ಲಿ 1ನೇ ಅಧ್ಯಾಯ ಓದಿರಿ. 1ನೇ ಅಧ್ಯಾಯ 2ನೇ ವಾಕ್ಯ, 3ನೇ ವಾಕ್ಯ. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಆಮೇಲೆ ಕೇಳುವಂಥವರು, ಎಲ್ಲರೂ ಹೇಳೋಣ, ಓದುವಂಥವನು, ಕೇಳುವಂಥವನು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಆಮೆನ್. ಹಲ್ಲೆಲೂಯಾ. ಆಮೆನ್. ಎಷ್ಟು ಜನ ಹೇಳ್ತೀರಿ, ಕರ್ತನು ನನಗೋಸ್ಕರ ಮಾರ್ಗವನ್ನು ಸಿದ್ಧ ಮಾಡ್ತಾನೆ, ನನಗೋಸ್ಕರ ದಿಣ್ಣೆಗಳನ್ನು ಆತನು ಸರಾಗವನ್ನು ಸಾಧನ ಸಮ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ಆತ್ಮೀಯ ಜೀವಿತದಲ್ಲಿ ಕರ್ತನ ರಾಜ್ಯದಲ್ಲಿ, ಆತ್ಮೀಯ ಜೀವಿತದಲ್ಲಿ ಕರ್ತನ ರಾಜ್ಯದಲ್ಲಿ ಕೇಳಿ, ಇಲ್ಲಿ ಕೇಳಿ, ಇಲ್ಲಿ ಕೊಡಿ, ನನ್ನ ಮುಖವನ್ನು ನೋಡಿ. ನಿಮ್ಮ ನೆಲವನ್ನು ನೋಡಬೇಡಿ, ಮೇಲಕ್ಕೆ ನೋಡಬೇಡಿ, ಕೆಳಗಡೆ ನೋಡಬೇಡಿ, ನನ್ನ ಮುಖವನ್ನು ನೋಡಿ. ಹಲ್ಲೆಲೂಯಾ. ಎರಡೇ ಸಂಗತಿ ಆತ್ಮೀಯ ಜೀವಿತದಲ್ಲಿ ನಮಗೆ, ನಮ್ಮ ಜೀವಿತದಲ್ಲಿ ದೇವರ ರಾಜ್ಯ ಕಾರ್ಯ ಮಾಡುವಂಥ 2 ಕಾರ್ಯ, ಇದು ಬಹಳ ಪ್ರಾಮುಖ್ಯವಾಗಿ ಕಳೆದ ವಾರ ಹೇಳಿದ್ದೆ. ಒಂದು, ನಿಮ್ಮಲ್ಲಿರುವಂಥ ನಂಬಿಕೆ. 2ನೇದು, ನೀವು ಮಾಡುವ ಪ್ರಾರ್ಥನೆ. ಆಮೆನ್. ಇದು 2 ಸಂಗತಿ ನಮಗೆ ಅರಿವಿಲ್ಲದೆ, ನಮಗೆ ತಿಳಿಯದ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಬರಮಾಡ್ತದೆ. ಆಮೆನ್. ದೇವರ ವಚನವು ನಮ್ಮ ಜೀವಿತದಲ್ಲಿ ಸ್ಥಾಪಿಸಲ್ಪಡ್ತಿದೆ. ಆಮೆನ್. ಯಾವ ನಮ್ಮಲ್ಲಿರುವಂಥ ಕ್ರಿಸ್ತ ನಂಬಿಕೆ. ಹೇಳುವ ಎಲ್ಲ ನಂಬಿಕೆ ಅಲ್ಲ, ಪಕ್ಕದವರಿಗೆ ಹೇಳಿ, ಪೂರ ನಂಬಿಕೆ ಅಲ್ಲ. ಕೆಲವರು ಎಲ್ಲರೂ ಹೇಳ್ತಾರೆ, ಭಯದ ಮೇಲೆ ನಂಬಿಕೆ ಇಡ್ತಾರೆ, ಮನುಷ್ಯನ ಮೇಲೆ ನಂಬಿಕೆ ಇಡ್ತಾರೆ, ಕೆಲವು ಪ್ರಾಣಿಗಳ ಮೇಲೆ ನಂಬಿಕೆ ಇಡ್ತಾರೆ, ತಮ್ಮ ತಂದೆ ತಾಯಿಗಳ ಮೇಲೆ ನಂಬಿಕೆ ಇಡ್ತಾರೆ, ಮಕ್ಕಳ ಮೇಲೆ ನಂಬಿಕೆ ಇಡ್ತಾರೆ. ಅದೆಲ್ಲವೂ ಒಂದು ಬದಿ ಇರುವಾಗ ಅದರ ದೇವರ ವಚನ ಇರ್ತದೆ, ಈ ಲೋಕವನ್ನು ಜಯಿಸುವಂಥದ್ದು ಆತನ ನಂಬಿಕೆ. ಆತನಲ್ಲಿರುವ ನಮ್ಮ ನಂಬಿಕೆ ಈ ಲೋಕವನ್ನು ಜಯಿಸ್ತದೆ. ಆಮೆನ್. ಹಲ್ಲೆಲೂಯಾ. ನಾನು ನಂಬಿಕೆ ಭಾಗಗಳನ್ನು ಬಹಳ ಸಲ ನಾನು ಮಾತನಾಡಿದೆ, ಆದರೆ ಇವತ್ತು ಇನ್ನೊಂದು ಭಾಗವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವಿತದಲ್ಲಿ ನಾವು ಮಾಡುವ ಪ್ರಾರ್ಥನೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ, ನಮ್ಮ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾದದ್ದು, ಒಬ್ಬ ಸೇವಕರು ಹೇಳ್ತಾರೆ, ನಾನು ವಾಕ್ಯ ಭಾಗವನ್ನು ಓದ್ತೇನೆ, ನಾನು ಅನೇಕರಿಗೆ ಸೇವೆಗಳನ್ನು ಮಾಡ್ತೇನೆ,
ಅದ್ಭುತಗಳ ಪ್ರಾರ್ಥನೆ, ಬಿಡುಗಡೆಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಅನೇಕರು ಬಿಡುಗಡೆ ಹೊಂದ್ತಾರೆ. ಆದರೆ ಇಡೀ ನನ್ನ ದಿನಚರ್ಯೆ ನನ್ನ ಆರಂಭವಾಗುವುದು ನನ್ನ ಪ್ರಾರ್ಥನೆಯಲ್ಲಿ. ನನ್ನ ಪ್ರಾರ್ಥನೆಯಲ್ಲಿ. ದಿಸ್ ಥ್ರೂ ದ ಪ್ರೇಯರ್. ಅದಕ್ಕೆ ಪ್ರಾರ್ಥನೆ ಮಾಡುವಂಥ ಬಹಳ ಪ್ರಾಮುಖ್ಯವಾದ ಕೆಲಸ. ಯಾಕಂದರೆ ನಂಬಿಕೆ ಹೇಳ್ತದೆ, ಒಂದು ಬದಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಇದ್ದಾನೆ, ದೇವರ ಬಳಿ ಹೋಗುವವರಿಗೆ ಆತನು ಪ್ರತಿಫಲ ಕೊಡ್ತಾನೆ ಹೇಳುವ ನಂಬಿಕೆಯು ಬಹಳ ಮುಖ್ಯ. ಅದಕ್ಕೆ 2:20 ವಾಕ್ಯ ಯಾಕೋಬದಲ್ಲಿ ಹೇಳ್ತದೆ, ಹೀಗೆ ಹೇಳ್ತದೆ, ಕ್ರಿಯೆಗಳು ಇಲ್ಲದ ನಂಬಿಕೆ ಅದು ಸತ್ತದಾಗಿದೆ. ಓದಿ. ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದೆ. ಹಲ್ಲೆಲೂಯಾ. ನಂಬಿಕೆಯ ಮಹಾಪುರುಷರು ಯಾರಾಗಿದ್ದಾನೆ ನಮಗೆ ಸತ್ಯವೇದದಲ್ಲಿ? ಅಬ್ರಹಾಮ. ದೇವರ ವಚನ ಹೇಳ್ತದೆ, ಆತನ ನಂಬಿಕೆ ದೇವರು ಆತನನ್ನ ನೀತಿವಂತಿಕೆಯಾಗಿ ಆತನನ್ನು ಪರಿವರ್ತಿಸಿದ. ಕೇವಲ ಆತನು ದೇವರನ್ನು ನಂಬಲಿಲ್ಲ, ಆತನು ನಂಬಿಕೆಯ ಮೂಲಕವಾಗಿ ಆತನು ಕ್ರಿಯೆಗಳನ್ನು ಮಾಡಿದ. ಹಲ್ಲೆಲೂಯಾ. ಆತನ ಶರೀರ ಕ್ಷೀಣಿಸುತ್ತಾ ಬಂತು. ಮಗುವನ್ನ ಆತನಿಂದ ಆ ಮಗು ಹುಟ್ಟುತ್ತದೆ, ಪುತ್ರ ಸಂತಾನವಾಗ್ತದೆ ಹೇಳುವಂಥದ್ದು ನಿರೀಕ್ಷೆಗೂ ನಿಲುಕದ ಸಂಗತಿ ಆಯಿತು. ಆದರೂ ದೇಹಗಳು ಕ್ಷಣಿಸ್ತಾ ಹೋದ್ರು, ಆತನ ನಂಬಿಕೆ ಮಾತ್ರ ದಿನಗಳು ಅದು ಮೇಲಕ್ಕೆ ಹೋಗ್ತಾ ಹೋಯಿತು. ಯಾಕಂದರೆ ದೇವರ ವಚನ ಹೇಳ್ತಿದೆ, ಆತನು ಚಂಚಲ ಚಿತ್ತನಾಗಿದೆ. ಸ್ಟ್ಯಾಗರ್ ನಾಟ್, ಇಂಗ್ಲಿಷಲ್ಲಿ ಹೀಗಿದೆ, ಸ್ಟ್ಯಾಗರ್ ನಾಟ್. ಆತನು ಚಂಚಲ ಚಿತ್ತನಾಗದೆ ವಾಗ್ದಾನ ಮಾಡಿದ ದೇವರ ಮೇಲೆ ಪೂರ್ಣವಾದ ಭರವಸೆ ಇಟ್ಟ. ಹೇಳೋಣ, ಇವತ್ತು ನಿಮ್ಮಲ್ಲಿ ನಾನು ಹೇಳ್ತೇನೆ, ನಂಬಿಕೆ ಮಾಡಿದ, ವಾಗ್ದಾನ ಮಾಡಿದ ದೇವರ ಮೇಲೆ ಆತನು ನನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾನೆ ಹೇಳುವ ಭರವಸೆ ಇಲ್ಲಿ ಯಾರಿಗಿದೆ? ಹೇಳುವುದನ್ನು ಕೇಳಿ. ನನ್ನ ದೇವರು ನನಗೋಸ್ಕರ ವಾಗ್ದಾನ ಮಾಡಿ ಆತನು ಅದನ್ನು ಮಾಡಲಿಕ್ಕೆ ಶಕ್ತನು ಹೇಳುವ ಭರವಸೆ ಯಾರಿಗಿದೆಯೋ ಅವರ ಜೀವಿತದಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ. ಆತನು ಶಕ್ತನಾಗಿದ್ದಾನೆ. ನಥಿಂಗ್ ಇಸ್ ಇಂಪಾಸಿಬಲ್. ಪರಿಸ್ಥಿತಿಗಳು ಅದು ಕೈ ಮೀರಿ ಹೋಗಿರುವಂಥ ನಿರೀಕ್ಷೆ ಇಲ್ಲದ ಸಂಗತಿಗಳಿಂದ ಹೇಳೋಣ, ವಾಗ್ದಾನ ನಾನು ಮಾಡಿದ ದೇವರು ನನ್ನ ಜೀವಿತದಲ್ಲಿ ಮಾಡ್ತಾನೆ ಹೇಳುವ ಭರವಸೆ ನನ್ನಲ್ಲಿದೆ. ಹೇಳುವ ಭರವಸೆ ಇದು ಈ ವಚನ ಭರವಸೆ ಉಳ್ಳವರಿಗಾಗಿ ಮಾತ್ರ. ಅದಕ್ಕೆ ಪೌಲ 1 ಕೊರಿಂಥದಲ್ಲಿ 2ನೇ ಅಧ್ಯಾಯದಲ್ಲಿ 4ನೇ ವಚನ ಹೀಗೆ ಹೇಳ್ತಾನೆ, ಕೇಳಿ. 1 ಕೊರಿಂಥ 2:4, ಫಸ್ಟ್ ಕೊರಿಂಥ ಚಾಪ್ಟರ್ 2:4. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು. ಒಂದು ನಿಮಿಷ, ನಿಮ್ಮ ನಂಬಿಕೆಯು ಮನುಷ್ಯರ ಜ್ಞಾನದಲ್ಲಿ ಅಲ್ಲ. ಹೇಳೋಣ, ನಿಮ್ಮ ನಂಬಿಕೆ ನಿಮ್ಮ ಮನಸ್ಸುಗಳು ಹೇಳಿದ ಹಾಗೆ ಅಲ್ಲ, ಈ ಲೋಕವು ಹೇಳಿದ ಹಾಗಲ್ಲ, ನಿಮ್ಮ ಆಲೋಚನೆಗಳಿಗೆ ಬರುವ ಎಲ್ಲ ಯೋಚನೆಗಳ ಮುಖಾಂತರ ಅಲ್ಲ. ನಿಮ್ಮ ನಂಬಿಕೆ ಯಾವುದರ ಮೇಲೆ ಇರಲಿ? ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು. ಹೇಳೋಣ, ದೇವರು ನನ್ನ ಜೀವಿತದಲ್ಲಿ ಮಾಡುವ ಕಾರ್ಯದ ಮೇಲೆ ನನ್ನ ಭರವಸೆ ಇದೆ. ವಾಗ್ದಾನ ಮಾಡಿದ ದೇವರು ನನ್ನ ಜೀವಿತದಲ್ಲಿ ಆತನು ಕಾರ್ಯವನ್ನ ಮಾಡ್ತಾನೆ ಹೇಳುವ ಭರವಸೆ ನನಗಿದೆ. ನಂಬಿಕೆಯನ್ನ ಹುಟ್ಟಿಸುವಾತನು, ನಂಬಿಕೆಯನ್ನ ಪೂರೈಸುವಾತನು ಹೇಳ್ತಾನೆ, ನಾನು ನಿನಗೋಸ್ಕರ ಅದನ್ನ ಮಾಡ್ತೇನೆ. ಆದರೆ ಆ ನಂಬಿಕೆಯಲ್ಲಿ ನೀನು ಹೊಂದಲು ಸಿದ್ಧರಿದ್ದೀಯಾ? ಹೇಳೋಣ, ಆತನು ಶಕ್ತನು ಹೇಳುವ ಭರವಸೆ ನನಗಿದೆ. ಆದರೆ ಆತನು ಮಾಡ್ತಾನೆ ಹೇಳುವ ಭರವಸೆ ನನಗಿದೆಯಾ? ಆತನು ಹೇಳ್ತಾನೆ
ಹೇಳಿದ್ದನ್ನು ಮಾಡಿದ್ದನ್ನು ನಾವು ಸತ್ಯವೇದನ್ನು ಆದರೆ ದೇವರ ವಚನ ಇರ್ತದೆ. ಶಿಷ್ಯ ಓದಿ ಅದನ್ನು ವಾಕ್ಯ. ದೇವರ ಶಕ್ತಿಯನ್ನು ಆಧಾರ ಮಾಡಿ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಆಮೆನ್ ಪ್ರಸಂಗದಲ್ಲಿಯೂ ಆಮೆನ್ ಮನವೊಲಿಸುವ ಜ್ಞಾನವಾಕ್ಯಗಳು ನಾನು ಪ್ರಯೋಗಿಸದೆ ದೇವರ ಆತ್ಮನ ಬಲ ಆತನು ಸತ್ಯವೇದ ಆತನ ವಾಕ್ಯಗಳನ್ನು ಬೋಧಿಸುವ ಪ್ರತಿ ಒಂದು ಸ್ಥಳದಲ್ಲಿ ಆತನು ಬೋಧನೆ ಮಾಡಿದ ದೇವರ ವಾಕ್ಯ ಇದಾಗಿತ್ತು. ಮನುಷ್ಯರ ಪ್ರತಿ ಒಂದು ಬಯಕೆಗಳನ್ನ, ಪ್ರತಿಯೊಂದು ಅವರ ನಿರೀಕ್ಷೆಗಳನ್ನ ಮನುಷ್ಯರ ಮೇಲೆ ಹಾಕದೆ, ಆತನ ಅವರನ್ನು ಮನವೊಲಿಸದೆ ಅವರ ದೃಷ್ಟಿಯನ್ನ, ಅವರ ಲಕ್ಷ್ಯವನ್ನ ದೇವರ ಕಡೆ ತೆಗೆದುಕೊಂಡು ಹೋದ. ಹಲ್ಲೆಲೂಯಾ. ಯಾಕೆಂದರೆ ದೇವರ ವಾಕ್ಯದಲ್ಲಿ ದೇವರ ರಾಜ್ಯವು ಯಾವುದರಲ್ಲಿಲ್ಲ, ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿ ಇದೆ. ಹೇಳೋಣ, ಅದು ಶಕ್ತಿಯಲ್ಲಿದೆ. ಅದು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಎರಡು ಸಂಗತಿ, ಒಂದು ನಮ್ಮಲ್ಲಿರುವ ನಂಬಿಕೆ, ಇನ್ನೊಂದು ನಾವು ಮಾಡುವ ಪ್ರಾರ್ಥನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನು ನಂಬಿದ ನಂಬಿಕೆ ಹೇಗಿತ್ತು ಗೊತ್ತಾ? ಆತನು ದೇವರಲ್ಲಿ ವಿಧೇಯತ್ವವನ್ನು ತೋರಿದ ಸಂಗತಿ. ದೇವರು ಒಂದೇ ಮಾತು ಹೇಳಿದ, ನೀನು ನಿನಗೋಸ್ಕರ ಕೊಟ್ಟಂತ ಒಬ್ಬನೇ ಮಗನನ್ನು ಏನ್ ಮಾಡು. ಆದರೆ ಎಲ್ಲರೂ ಈ ಮಾತನ್ನು ಕೇಳುವಾಗ ಒಂದು ವೇಳೆ ನಾನಾಗಿದ್ರೆ ಆ ಸಮಯದಲ್ಲಿ ಸ್ವಲ್ಪ ಯೋಚನೆ ನಾವು ಮಾಡ್ತಾ ಇದ್ದೇವೆ. ಮಾನುಷಿಕ ಅಂದರೆ ಒಬ್ಬನೇ ಮಗ. ದೇವರ ವಾಕ್ಯ ಹೇಳ್ತದೆ, ಆತನು ಹೊತ್ತು ಈ ಮುಂಜಾನೆ ಬೆಳಕಾಗುವುದರ ಒಳಗಡೆ, ಅಂದರೆ ಅದರ ಅರ್ಥ ಆತನು ಮುಂಜಾನೆ 3 ತಾಸಿಗೆ ಆತನು ಎದ್ದು ಮಗನನ್ನು ಕರೆದುಕೊಂಡು ಹೋದ. ಒಂದು ವೇಳೆ ಆತನ ಸುತ್ತಮುತ್ತಲವರು ಅಥವಾ ಇಡೀ ಆ ಪಟ್ಟಣದ ಜನರು ಆತನು ಹೋಗುವ ಸಮಯದಲ್ಲಿ ಆತನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾಕಪ್ಪ ನಿಮ್ಮ ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದೀಯ? ಒಂದು ವೇಳೆ ಆತನ ಮನಸ್ಸು ಬದಲಾಗ್ತಾ ಇತ್ತು. ಆದರೆ ಆತನು ಒಂದು ನಿರ್ಣಯವನ್ನು ಮಾಡಿದ, ನಾನು ದೇವರು ಕೇಳಿದ ಮಾತನ್ನು ಕೇಳಬೇಕಾದ್ರೆ ಅದು ಸಮಯದಲ್ಲಿ ಅಲ್ಲ, ಸಮಯಕ್ಕಿಂತ ಮುಂಚೆ ಅಬ್ರಹಾಮನು ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಂಡ. Amen. Is obeyed before the time. Amen. Hallelujah. ನಾವು ಸಿದ್ಧರು. ಯಾಕಂದರೆ ಯಾವಾಗ ಕರ್ತನ ಸಮಯದಕ್ಕಿಂತ ಮುಂಚೆ, ಯಾಕಂದರೆ ಕರ್ತನ ಹೇಳುವ ಆ ಕ್ಷಣದಲ್ಲಿ ಆತನು ದೇವರ ವಚನಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಂಡ. Amen. ಹೋಗುವ ಸ್ಥಳದಲ್ಲಿ ಮುಂಜಾನೆ ಆಗಿತ್ತು. 3 ದಿನಗಳು ಆತನ ಏನು ಮಾಡಿದ, ಅಲ್ಲಿ ಆ ಸ್ಥಳದಲ್ಲಿ ಆತನ ಸಂಗಡ ಹೋದವರನ್ನು ಆತನು ಪ್ರತ್ಯೇಕಿಸಿದ. ಇವತ್ತು ಕರ್ತನ ವಿಧೇಯತ್ವಕ್ಕೆ ನಾವು ಬರಲಿಕ್ಕೆ ಅನೇಕರು ತಡೆ ಮಾಡ್ತಾ ಇರ್ಬೋದು. ನಮ್ಮ ಸ್ವಂತದ ಬಳಿ ಇರ್ಬೋದು, ಪಕ್ಕದ ಬಳಿ ಇರ್ಬೋದು. ನೀವು ಹೀಗೆ ಹೋದರೆ ಹೇಗೆ? ನೀವು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೇನಾಯ್ತು ಸಿಕ್ಕಿತಾ? ಮಸ್ತ್ ಪ್ರಾರ್ಥನೆ ಮಲ್ಪೋರತ್ತೆ ನಿಕ್ಲಿಗೆ ದಾದಾಂಡ ದಿಕ್ಕಂಡ ದೇವರ ಎಡ್ಡೆ ಮಲ್ಪೇರು ಬಂದ್ಬಿಡೋದು. ಇಂಥ ಪ್ರಾರ್ಥನೆ ಮಾಡ್ತಾರೆ ದಾದ ದಿಕ್ಕಂಡ ಅಲ್ಲ, ಬೇಡ. ಮತ್ತೊಬ್ಬರು ಹೇಳೋದು ಬೇಡ. ಕೆಲವೊಂದು ನಾವೇ ಕೂತ್ಕೊಂಡು ನಮ್ಮ ಮನಸ್ಸು ಹೇಳ್ತದೆ. ಹೌದಾ? ಇಲ್ಲಿ ಕೆಲವರಿಗೆ ಆಗಿದೆ, ಅದು ಖಂಡಿತ ಆಗಿದೆ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ, ಇಷ್ಟೆಲ್ಲ ಅವ್ರು ಹೇಳ್ತಾರೆ ಪ್ರಾರ್ಥನೆಗೆ ಬನ್ನಿ 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 ಅಂತ ಹೇಳ್ತಾರೆ. ಹೋಗಿದ್ದೇವೆ, ಬರ್ತೇವೆ, ಹೋಗ್ತೇವೆ, ಬರ್ತೇವೆ, ಬಟ್ ಏನು ಆಗುವುದು ಕಾಣುವುದು, ನಿರೀಕ್ಷೆ ಇಲ್ಲ, ಏನೂ ಇಲ್ಲ. ಪರ್ಸೊಮ್ಮೆ ಹೋಗ್ತೇವೆ, ಬರ್ತೇವೆ, ಹೋಗ್ತೇವೆ, ಅದನ್ನು ಹೇಳೋಣ. ಎಲ್ಲೋ ಹೋಗಿದೆ ಅಂತ ಹೇಳುವಾಗಲೇ ಅದೇ ಸ್ಥಳದಲ್ಲಿ ನನಗೋಸ್ಕರ ಕಾರ್ಯ ಮಾಡುವ ದೇವರು ನನಗೋಸ್ಕರ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಬಹಳ ಸುಂದರವಾದ ಸಂಗತಿ. 2ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವಿದೆ. ಯಾಕೋಬ 2:14. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂತ ಹೇಳಿಕೊಂಡು ತಕ್ಕ ಕ್ರಿಯೆಗಳೆಲ್ಲವದ್ದವನಾಗಿದ್ದರೆ ಪ್ರಯೋಜನವೇನು? ಅಂಥ ನಂಬಿಕೆಯು ಇವನನ್ನು ರಕ್ಷಿಸುವುದೋ? ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ
ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? Amen. Yes. ಹಾಗೆ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸ್ತೇನೆ. ನೀನು ಕ್ರಿಯೆ ಮುಖಾಂತರವಾಗಿ ನೀನು ನನ್ನ ಕ್ರಿಯೆಗಳನ್ನ ಹೇಳೋಣ. ನಂಬಿಕೆ ಮಾತ್ರ ಅಲ್ಲ, ನಂಬಿಕೆಯ ಮೂಲಕ ಏನ್ ಬೇಕು? ಕ್ರಿಯೆ. ಏನ್ ಬೇಕು? ಕ್ರಿಯೆ. ಕ್ರಿಯೆಗಳು ಬೇಕು. ಕ್ರಿಯೆಗಳಲ್ಲಿ ಇಲ್ಲದ ನಂಬಿಕೆ ಸತ್ತತೆ. ನಾನು ಆತನು ಒಂದು ವೇಳೆ ವಾಗ್ದಾನ ಮಾಡಿದ ಆತನು ನನ್ನ ಜೀವಿತದಲ್ಲಿ ಮಾಡ್ತಾನೆ ಹೇಳಿ 25 ವರ್ಷಗಳು ಆತನು ಸುಮ್ಮನಿದ್ರೆ ಆತನಿಗೆ ಏನಾಗ್ತಾ ಇರಲಿಲ್ಲ. ಆತನ ದೇವರ ವಚನ ಇರ್ತದೆ, ಅದನ್ನು ಪೂರ್ಣವಾಗಿ ಭರವಸೆ ಇಟ್ಟು ಆ ಸಮಯದ ತನಕ ಏನ್ ಮಾಡಿದ ದೇವರ ಮೇಲೆ ಭರವಸೆ ಇಟ್ಟು ಆತನನ್ನ ಕೃತಜ್ಞತೆಯಿಂದ ಆತನನ್ನು ಕೊಂಡಾಡಲಿಕ್ಕೆ ಆರಂಭಿಸಿದ. ನಾವೇನ್ ಮಾಡ್ತೇವೆ? ದೇವರು ವಾಗ್ದಾನ ಮಾಡಿದ್ದಾನೆ ಹೇಳ್ಬಿಟ್ಟು ಸುಮ್ಮನಿರ್ತೇವೆ. ಬಟ್ ಅಲ್ಲಿ ದೇವರ ವಚನ ಇರ್ತದೆ, ಆತನು ಬಿತ್ತಿದಂತ ಬೀಜಕ್ಕೆ ಏನ್ ಮಾಡಿದ? ನೀರನ್ನ ಹಾಯಿಸ್ಲಿಕ್ಕೆ ಆರಂಭಿಸಿದ. ಆಮೆನ್. ಈ ನೀರು ಬೇರೆ ಯಾವುದೂ ಅಲ್ಲ, ನಾವು ಕರ್ತನ ಸಮ್ಮುಖದಲ್ಲಿ ದೇವರಲ್ಲಿ ಕಾದುಕೊಂಡು ಕೃತಜ್ಞತೆ ಸ್ತುತಿಗಳೊಡನೆ ನಾವು ಆತನ ಸಮ್ಮುಖದಲ್ಲಿ ಕಳೆಯುವಂತಹ ಸಮಯವಾಗಿದೆ. ಆಮೆನ್. ಹೇಳೋಣ, ಆ ಸಮಯದ ತನಕ ಆ ಬೀಜವು ಬಿಟ್ಟು ಮೊಳಕೆ ಹೊಡೆದು ಅದು ಗಿಡವಾಗಿ ಮರದಲ್ಲಿ ಫಲವನ್ನು ಕೊಡುವ ತನಕ ಆ ಸಮಯ 25 ವರ್ಷಗಳು ಆತನು ಅದನ್ನು ಕಾದ. ಆಮೆನ್. ಹುಟ್ಟು ಅಲ್ಲೇ ಆತನ ಇಡೀ ಶರೀರಗಳೇ ಸುಕ್ಕುಗಟ್ಟಿತ್ತು, ಮುದುಕನಾಗಿದ್ದ, ಪ್ರಾಯ ಮೀರಿತ್ತು. ಆದರೆ ನಂಬಿಕೆ ಹೀಗೆ ಹೇಳುವುದಾದರೆ ಪ್ರಾರ್ಥನೆ ಹೀಗೆ ಹೇಳ್ತದೆ. ಈಗ ಪ್ರಾರ್ಥನೆ ಒಂದು ಭಾಗವನ್ನು ಓದಿ ನಾನು ನಿಲ್ಲಿಸಿಬಿಡ್ತೇನೆ. ಅಪೊಸ್ತಲರ ಕೃತ್ಯದಲ್ಲಿ 12ನೇ ಅಧ್ಯಾಯ 1ರಿಂದ 5ನೇ ವಚನ. ಅಪೊಸ್ತಲರ ಕೃತ್ಯ. ಪ್ರಾರ್ಥನೆಯ ನಂಬಿಕೆ ನಮ್ಮಲ್ಲಿ ಹೀಗೆ ಮಾತನಾಡ್ತದೆ, ಆದರೆ ಪ್ರಾರ್ಥನೆ ಇಲ್ಲಿ ಹೀಗೆ ಹೇಳ್ತದೆ. ಆ ಸಮಯದಲ್ಲಿ ಅರಸನಾದ ಹೆರೋದನು, ಸರಿಯಾಗಿ ಗಮನಿಸಿ, ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಇಳಿಸಿದನು. ಆ ಕಾಲದಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಏನ್ ಹೇಳ್ತದೆ ಕೇಳಿದಿರಲ್ಲ? ಏನ್ ಹೇಳ್ತದೆ? ಹೆರೋದ ಅರಸನು ಸುವಾರ್ತೆ ಸಾರ್ತಾ ಇದ್ದಂತ, ದೇವರ ವಾಕ್ಯವನ್ನು ಸಾರ್ತಾ ಇದ್ದಂತ ಯೋಹಾನನ ಅಣ್ಣನಾದ ಯಾಕೋಬನನ್ನ ಆತನು, ಯಾಕಂದ್ರೆ ಆ ಸಮಯದಲ್ಲಿ ಹಿಂಸೆಗಳು ಇಡೀ ಅಪೊಸ್ತಲರ ಇಡೀ ಆ ಪಟ್ಟಣದಲ್ಲಿ ಹಬ್ಬಿತ್ತು. ಆತನು ಕೊಲ್ಲುವುದಕ್ಕೂ ಹಿಂದೆಗಿರಲಿಲ್ಲ, ಕತ್ತಿಯಿಂದ ಆತನನ್ನು ಏನ್ ಮಾಡಿದ? ಕೊಲ್ಲಿಸಿ. ನೆಕ್ಸ್ಟ್, ಇದು ಯಹೂದ್ಯರಿಗೆ ಬಹಳ ಮೆಚ್ಚುಗೆಯಾಗಿತ್ತು. ಯಾಕಂದ್ರೆ ಅವರ ಉದ್ದೇಶವೂ ಅದೇ ಆಗಿತ್ತು. ಅಂದ್ರೆ ನೆಕ್ಸ್ಟ್ ದೇವರ ವಾಕ್ಯ ಹೇಳ್ತಿದೆ, ಅವನು ಪೇತ್ರನನ್ನು ತಿರುಗಿ ಹಿಡಿದು ಕೊಲ್ಲಿಸಬೇಕೆಂಬುದಾಗಿ ಯೋಚಿಸಿದ. ಪೇತ್ರನನ್ನು ಹಿಡಿದು ಸೆರೆಮನೆಯಲ್ಲಿ ಹಾಕಿದ. ನೆಕ್ಸ್ಟ್ ಯಾರು ರೌಂಡ್? ನೆಕ್ಸ್ಟ್ ರೌಂಡ್ ಯಾರ್ದು? ಪೇತ್ರ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ 4ನೇ ವಚನ, ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಈಗ 5ನೇ ವಚನ, ಎಲ್ಲರೂ 5ನೇ ವಚನ ಓದಿ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಇಂಗ್ಲಿಷಲ್ಲಿ ಓದಿದಲ್ಲ, ಆಸಕ್ತಿ. KJVಯಲ್ಲಿ ಕನ್ನಡದಲ್ಲಿ ಇದ್ರೆ ದಯಮಾಡಿ ಓದಿ, ಅದು ಪರವಾಗಿಲ್ಲ, ಇಂಗ್ಲಿಷಲ್ಲಿ ಓದಿ. Peter therefore was kept in prison, but prayer was made without ceasing of the church unto God for him. Yeah, again. Peter therefore was kept in prison, Ah. but prayer
ಒಂದು ನಿಮಿಷ, ಏನಂತೆ Without ceasing. ಏನಂತೆ Without ceasing. ವಿದೌಟ್ ಅಂದರೆ ಎಡೆ ಬಿಡದ ಪ್ರಾರ್ಥನೆ. ಈಗ ಬಂದು 11:30 ನಾವು ಬೆಳಗ್ಗೆ 10 ಗಂಟೆಯಿಂದ 11:30 ಅಲ್ಲ, ಸಭೆಯು ಎಡೆ ಬಿಡದ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ನಾನಿವತ್ತು ಏನು ಹೇಳ್ತೇನೆ ಅಂದರೆ, ನಾವು ಮಾಡುವ ಪ್ರಾರ್ಥನೆ, ನಾವು ಮಾಡುವ ಎಡೆ ಬಿಡದ ಪ್ರಾರ್ಥನೆ, 3 ಸಂಗತಿಗಳನ್ನು ಪೇತ್ರನ ಜೀವಿತದಲ್ಲಿ ಅದನ್ನು ಮಾಡಿತು. ಎಷ್ಟು? 3 ಸಂಗತಿಗಳನ್ನು ಮಾಡಿತು. ಅದನ್ನು ನಾವು ನೋಡುವ. ನೆಕ್ಸ್ಟ್ ಅದನ್ನ ಹೇಳ್ದ ಕಾನ್ಸ್ಟೆಂಟ್ ಪ್ರೇಯರ್, ಅಂದ್ರೆ ವಿದೌಟ್ ಸೀಸಿಂಗ್, ಅಂದ್ರೆ ಅದನ್ನ ಎಡೆ ಬಿಡದ, ಬೇಸರ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಬೇಸರಗೊಳ್ಳದೆ ಏನ್ ಮಾಡ್ರಿ ನೀವು? ಪ್ರಾರ್ಥನೆ ಮಾಡಿರಿ. ಎಲ್ಲದರಲ್ಲಿ ನೀವೇನ್ ಮಾಡ್ರಿ? ಕೃತಜ್ಞತಾ ಸ್ತುತಿ ಮಾಡಿರಿ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಎಲ್ಲದರಲ್ಲಿ. ಆದರೆ ಇನ್ನೊಂದು ಕಡೆ ಹೇಳ್ತದೆ ಸಂತೋಷಿಸಿ. ತಿರುಗಿ ನಾನು ಹೇಳ್ತೇನೆ ಸಂತೋಷಿಸಿರಿ. ಅಲ್ಲಿ ನೆಕ್ಸ್ಟ್ ಹೇಳ್ತದೆ ನೀವೇನ್ ಮಾಡ್ರಿ? ಎಡೆ ಬಿಡದೆ ನಿಮ್ಮ ಪ್ರಾರ್ಥನೆಗಳನ್ನ, ಮನವಿಗಳನ್ನ. ಮತ್ತೆ 4ನೇ ಅಧ್ಯಾಯ 6ನೇ ವಾಕ್ಯ ಫಿಲಿಪಿಯಲ್ಲಿ ಹೇಳ್ತದೆ. ಏನ್ ಹೇಳ್ತದೆ? ಬೇಸರ ನೀವೇನ್ ಮಾಡ್ರಿ? ಏನ್ ಮಾಡ್ಬಿಡ್ರಿ? ನಿಮಗೂ ಚಿಂತೆ ಮಾಡದೆ, ಯಾವುದಕ್ಕೂ ಚಿಂತೆ ಮಾಡದೆ, ಸರ್ವ ವಿಷಯದಲ್ಲಿಯೂ, ಎಲ್ಲಾ ವಿಷಯದಲ್ಲಿ ಏನ್ ಮಾಡ್ರಿ? ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಗಮನಿಸಿ. ಜೈಲಿಗೆ ಬಿದ್ದ ಕೂಡಲೇ ಯಾರು ಲಾಯರ್ ಅಂತ ಹೇಳ್ಬಿಟ್ಟು, ಯಾರು ಈ ಇಡೀ ಪಟ್ಟಣದಲ್ಲಿ ಹೆರೋದನಿಗೆ ಫೇವರ್ ಆಗಿರುವಂತ ಒಳ್ಳೆ ಲಾಯರ್ ಅನ್ನ ಅವರು ಹೋಗಲಿಲ್ಲ, ಅಥವಾ ಹೆರೋದನಿಗೆ ಇನ್ಫ್ಲೂಯೆನ್ಸ್ ಇರುವಂತ ಪ್ರಭಾವಶಾಲಿಯಾದ ವ್ಯಕ್ತಿಗಳನ್ನು ಅವರು ಹುಡುಕಲಿಲ್ಲ. ಪಟ್ಟಣದಲ್ಲಿ ಬೆಸ್ಟ್ ಅಡ್ವೊಕೇಟ್ ಅನ್ನ ಅವರು ಹುಡುಕಲಿಲ್ಲ. ಅವರು ಹುಡುಕಿದ್ದು ದೇವರ ಸಮ್ಮುಖ. ಯಾವಾಗ? ಇಡೀ ಸಭೆಯು ಎಡೆ ಬಿಡದೆ ಪ್ರಾರ್ಥನೆಯನ್ನು ಮಾಡಿತು. ಫಸ್ಟ್ ದೇವರು ಆತನ ಜೀವಿತದಲ್ಲಿ ಮಾಡಿದ ಮಹತ್ಕಾರ ಏನು ಗೊತ್ತಾ? ಅಲ್ಲಿ ಓದಿ ಸಿಸ್ಟರ್, ಓದಿ. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನ 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು, ಒಂದು ನಿಮಿಷ ಅಲ್ಲಿ ಓದಿ, ಇನ್ನೊಂದ್ಸಲ ಓದಿ. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಹಾಲೆಲೂಯಾ, ಹಾಲೆಲೂಯಾ. ದ ಕಾನ್ಸ್ಟೆಂಟ್ ಪ್ರೇಯರ್ ಹೇಳೋಣ. ಎಡೆ ಬಿಡದ ಪ್ರಾರ್ಥನೆ ಅಂಡ್ ಕಾರ್ಪೊರೇಟ್ ಪ್ರೇಯರ್ ಅಂದ್ರೆ ಎಲ್ಲರೂ ಸಭೆಯಾಗಿ ಸೇರಿ ಬಂದ ಪ್ರಾರ್ಥನೆ. ಹೇಳೋಣ, ಎಡೆ ಬಿಡದ ಪ್ರಾರ್ಥನೆ, ಎಲ್ಲರೂ ಸೇರಿ ಬಂದ ಪ್ರಾರ್ಥನೆ. ಎಡೆ ಬಿಡದ ಪ್ರಾರ್ಥನೆ, ಸೇರಿ ಬಂದು ಮಾಡಿದ ಪ್ರಾರ್ಥನೆ. ಎಡೆ ಬಿಡದ ಪ್ರಾರ್ಥನೆ, ಸೇರಿ ಬಂದು ಮಾಡಿದ ಪ್ರಾರ್ಥನೆ. ಇದು ದೇವರ ಆತ್ಮೀಯ ಲೋಕದಲ್ಲಿ ದೇವ ದೂತರನ್ನ ಬಿಡುಗಡೆ ಮಾಡಿತು. ಹಲ್ಲೆಲೂಯಾ. ಇವತ್ತು ನಮ್ಮ ಸಭೆಯು ಒಂದಾಗಿ ಎಡೆ ಬಿಡದೆ ನಾವು ಜೊತೆಯಾಗಿ ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಪ್ರತಿ ಒಂದು ಕುಟುಂಬದಲ್ಲಿಯೂ ಕರ್ತನು ಮಹಿಮೆಯ ರಾಜ್ಯದಲ್ಲಿ ತನ್ನ ದೂತರನ್ನ ಬಿಡುಗಡೆ ಮಾಡ್ತಾನೆ. ಇದು ದೇವರ ವಚನವಾಗಿದೆ. ಆಮೆನ್. ಫಸ್ಟ್ ಆತನು ಮಾಡಿದ ಅದ್ಭುತ, ಆತನ ಬಿಡುಗಡೆಗೋಸ್ಕರ ದೂತರನ್ನ ಆತನು ರಿಲೀಸ್ ಮಾಡಿದ. ಅದನ್ನ ದೇವರ ವಾಕ್ಯ ಹೇಳ್ತದೆ. ಅವರು ದೇವ ದೂತರು ಏನ್ ಮಾಡಿದ್ರಂತೆ? ಪೇತ್ರನೆದುರಿಗೆ ನಿಂತರು. ರಿಲೀಸ್ಡ್. ಅದುವೇ ವಿದೌಟ್ ಸೀಸಿಂಗ್, ಎಡೆ ಬಿಡದ ಪ್ರಾರ್ಥನೆ. 1 ನಿಮಿಷದ ಪ್ರಾರ್ಥನೆ ಅಲ್ಲ, ನಿರಂತರವಾದ ಪ್ರಾರ್ಥನೆ. ಒಬ್ಬಟ್ಟಿಗರ ಪ್ರಾರ್ಥನೆ ಅಲ್ಲ. ಹೇಳೋಣ, ಒಬ್ಬಟ್ಟಿಗರಾಗಿ ಕುತ್ಕೊಂಡು ಮಾಡುವ ಪ್ರಾರ್ಥನೆ ಅಲ್ಲ, ಸೇರಿ ಬಂದು ಮಾಡುವ ಪ್ರಾರ್ಥನೆ. ವೈಯಕ್ತಿಕ ಪ್ರಾರ್ಥನೆ ಬಗ್ಗೆ ಹೇಳ್ತದೆ. ಟಾಕಿಂಗ್ ಅಬೌಟ್ ದ ಕಾರ್ಪೊರೇಟ್ ಪ್ರೇಯರ್. ಸಭೆಯಾಗಿ ಸೇರಿ ಬಂದು ಮಾಡುವ ಪ್ರಾರ್ಥನೆ.
ಇದು ದೇವದೂತರನ್ನ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ನಾನು ಕಳಿಸ್ಬಿಡ್ತೇನಾ? ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕಿ ತಟ್ಟಿ ಎಬ್ಬಿಸಿ ತಟ್ಟನ್ನು ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೊಂಡು ಎಂದು ಹೇಳಲು ಅವನ ಹಾಗೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನ ಹೊರಗೆ ಬಂದ ಆ ಇಲ್ಲಿ ಎರಡು ಸಂಗತಿ ನೆರವೇರಿತು. ಒಂದು, ಪೇತ್ರನು ಸೆರೆಮನೆಯಿಂದ ಬಿಡುಗಡೆ ಆದ. ಎರಡನೇದು, ಆತನ ಕೈಯಲ್ಲಿ ಕಟ್ಟಲ್ಪಟ್ಟಂತ ಸರಪಣಿಗಳು ಏನಾಯ್ತು? ಕಳಚಿ ಹೋಯಿತು. ಸಭೆಯಲ್ಲಿ ಎಷ್ಟು ಜನ ಆರ್ಥಿಕವಾದಂಥ ಸೆರೆಮನೆಯಲ್ಲಿದ್ದಾರೆ, ರೋಗದ ಹೇಳುವಂಥ ಸೆರೆಮನೆಯಲ್ಲಿದ್ದೇವೆ. ಎಷ್ಟು ಜನ ಹೇಳಲಿಕ್ಕೆ ಆಗದ. ಇನ್ನು ಕೆಲವರಿಗೆ ನಾವು ಮಾಡಬೇಕಂತಿದೆ, ಆದರೆ ಕೈಗಳು ಏನಾಗಿದೆ? ಕಟ್ಟಲ್ಪಟ್ಟಿದೆ. ಮಾಡಬೇಕು ಅಂತ ಇದೆ, ಆದರೆ ಆಗ್ತಾ ಇಲ್ಲ. ಇದು ದೇವರ ವಾಚನ ಹೇಳ್ತದೆ. ಸಭೆಯು ಒಂದಾದಾಗ, ಸಭೆಯು ಎಡೆಬಿಡದೆ ಪ್ರಾರ್ಥನೆ ಮಾಡಿದಾಗ ಈ ಸರಪಳಿಗಳು ಅದು ಮುರಿಯಲ್ಪಡ್ತದೆ. ನನಗೆ ದೇವರು ಕೊಡಲ್ಪಟ್ಟಂಥ ಕಾರ್ಯಗಳನ್ನು ನನ್ನ ಕರಗಳು ಮಾಡುವಂತೆ ನನ್ನ ಸಭೆಯ ಜೊತೆಯಾಗಿ ಸೇರಿದ ಎಡೆಬಿಡದ ಪ್ರಾರ್ಥನೆ ಮಾಡುವಂತೆ ಮಾಡ್ತದೆ. ಆಮೆನ್, ಹಲ್ಲೆಲೂಯಾ. ಹೇಳೋಣ, ನಮಗೋಸ್ಕರ ದೇವದೂತರನ್ನು ಬಿಡುಗಡೆ ಮಾಡುವ ಪ್ರಾರ್ಥನೆ, ನಮಗೋಸ್ಕರ ನಮ್ಮ ಕರ್ತನು ನಮಗೋಸ್ಕರ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತರಾಗುವಂತೆ ನಮ್ಮನ್ನು ಶಕ್ತರಾಗಿ ಮಾಡುವಂಥ ಪ್ರಾರ್ಥನೆ, ನಮ್ಮನ್ನು ಸೆರೆಯಿಂದ ಎಲ್ಲಿ ತನಕ ನಾವು ಸಾಲದ ಸೆರೆಯಲ್ಲಿದ್ದೇವೆ, ರೋಗದ ಸೆರೆಯಲ್ಲಿದ್ದೇವೆ, ಕಟ್ಟುಗಳ ಸೆರೆಯಲ್ಲಿದ್ದೇವೆ, ದುರಾತ್ಮ ಪೀಡಿತರ ಸಂಗತಿಗಳಲ್ಲಿ ಎಷ್ಟು ಜನರಿದ್ದೇವೆ, ಅಡಿಕ್ಷನ್ ಅಲ್ಲಿದ್ದಾರೆ ಕುಟುಂಬಗಳು. ಹೇಳೋಣ, ಇದೆಲ್ಲವೂ ಮುರಿಯಲ್ಪಡುವಂಥದ್ದು ಕಾರ್ಪೊರೇಟ್ ಪ್ರೇಯರ್, ಸೇರಿ ಬಂದ ಪ್ರಾರ್ಥನೆ. ಇದೆಲ್ಲವೂ ಮುರಿಯಲ್ಪಡುವಂಥದ್ದು ಎಡೆಬಿಡದ ಪ್ರಾರ್ಥನೆಯಲ್ಲಿ. 1 ತಾಸು ಪ್ರಾರ್ಥನೆಯಲ್ಲ, ಅರ್ಧ ತಾಸು ಪ್ರಾರ್ಥನೆಯಲ್ಲ. ಹೇಳೋಣ, ಇದು ಮುರಿಯಲ್ಪಡುವಂಥದ್ದು ಎಡೆಬಿಡದ ಪ್ರಾರ್ಥನೆ. 1ನೇ ಥೆಸಲೋನಿಕದಲ್ಲಿ 5ನೇ ಅಧ್ಯಾಯದಲ್ಲಿ 17ನೇ ವಚನ ಬರೆಯಲ್ಪಡುವಂಥದ್ದು ಪ್ರಾರ್ಥನೆ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ಒಂದು, ನಾವು ಬೇಡುವಂಥದ್ದು, ಇನ್ನೊಂದು ಮನವಿ, ಇನ್ನೊಂದು ನಮ್ಮ ಬೇಡಿಕೆ, ಇನ್ನೊಂದು ನಾವು ಸಲ್ಲಿಸುವಂಥ ನಮ್ಮ ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ. 1 ನಿಮಿಷ, ಯಾವಾಗಲೂ. ಯಾಕೆ ಯಾವಾಗಲೂ ನೀವು ಸಂತೋಷಿಸಿರಿ? ಯಾಕಂದ್ರೆ ನಿಮಗೆ ಯಾವ ಚಿಂತೆಯೂ ಇಲ್ಲವೇ ಇಲ್ಲ. ದಿಸ್ ಇಸ್ ನಾಟ್ ಅ ಸಜೆಷನ್. ಇದು ನಿಮಗೋಸ್ಕರ ಇರುವ ಒಂದು ಆಲೋಚನೆ ಅಲ್ಲ, ಇದು ನಿಮಗೋಸ್ಕರ ದೇವರು ಕೊಡುವ ಆಜ್ಞೆಯಾಗಿದೆ. ದಿಸ್ ಇಸ್ ಅ ಕಮಾಂಡ್, ನಾಟ್ ಅ ಸಜೆಷನ್. ಓದಿದೆ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಎಲ್ಲದರಲ್ಲಿಯೂ ಎಲ್ಲದರಲ್ಲಿಯೂ ಸೆರೆಮನೆಯಲ್ಲಿ ಇರಲಿ ಅಥವಾ ಆತನು ಇಲ್ಲಿ ಹಾಳು ಬಾವಿಯಲ್ಲಿ ಇರಲಿ, ಗುಲಾಮತನದಲ್ಲಿ ಇರಲಿ, ಎಲ್ಲದರಲ್ಲಿ ಹೇಳೋಣ ಕೃತಜ್ಞತಾ ಸ್ತುತಿ ಮಾಡಿ. ರೋಗದಲ್ಲಿರುವಾಗ ಸ್ತೋತ್ರ ಮಾಡಲಿಕ್ಕೆ ಕಷ್ಟ ಇದೆ, ಸಾಲಗಳಿರುವಾಗ ಸ್ತೋತ್ರ ಮಾಡಲಿಕ್ಕೆ ಕಷ್ಟ ಇದೆ. ಈ ಕಡೆ ನೋಡಿ, ನಮ್ಮ ಮುಖವನ್ನು ನೋಡಿ, ಹಲ್ಲೆಲೂಯಾ, ಕಷ್ಟ ಆಗ್ತದೆ. ಹೇಳೋಣ, ಅದರಲ್ಲಿಯೂ ಕರ್ತನ ವಾಕ್ಯ ಹೇಳ್ತದೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಎಲ್ಲದರಲ್ಲಿಯೂ. ಇದು ಕರ್ತನ ಆಜ್ಞೆ. ನೆಕ್ಸ್ಟ್ ಓದಿ ಸಿಸ್ಟರ್. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಎಲ್ಲ ಹೇಳ್ತಾರೆ. ಎಂಕ ದೇವರದಾದ ಪಾಲ್ಪೇರೆ, ಎಲ್ಲ ವಿಷಯದ ದೇವರದಾದ ಪಾಲ್ಪೇರುವೇರೆ. ಇವತ್ತು ಮಾತನಾಡ್ತಾ ಇದ್ದಾನೆ. ನನ್ನ ವಿಷಯದಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆ? ಪ್ರವಾದನೆ. ಇದುವೇ ಪ್ರವಾದನೆ. ಹೇಳೋಣ, ಇದುವೇ ಪ್ರವಾದನೆ ಆಗಿದೆ. ಯಾವ ಪ್ರವಾದನೆ?
ಎಲ್ಲ ವಿಷಯದಲ್ಲಿ ನೀವು ಏನು ಮಾಡಿಬಿಡ್ರಿ, ಕೃತಜ್ಞತಾ ಸ್ತುತಿ ಮಾಡಿ. ಯಾವಾಗಲೂ ಹೇಳೋಣ, ಯಾವಾಗಲೂ ನಿಮ್ಮ ಮುಖದಲ್ಲಿ ನಗು ಇರಲಿ, ಸಂತೋಷವಿರಲಿ. ಯಾಕಂದರೆ ಅದು ನೀವು ಏನಾಗಿದ್ದೀರಿ, ಎಲ್ಲಿದ್ದೀರಿ, ಅಥವಾ ಯಾವ ಪರಿಸ್ಥಿತಿಯಲ್ಲಿದ್ದೀರಿ ಎಂಬುದಾಗಿ ಅಲ್ಲ, ಕರ್ತನು ನಿಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ. ನೆಕ್ಸ್ಟ್, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ಇನ್ನು ಕೇಳಬೇಡಿ, ದೇವರ ಚಿತ್ತ ಏನು ಎಂಬುದಾಗಿ ಪ್ರತಿ ಸ್ಥಿತಿಗಳು. ಅದು ಒಂದು ಬರ್ತನೆ ನಾದ ಮಾಡ್ಬೋದು, ಒಂದು ಹೆಜ್ಜೆ ಹಿಡಿದು ಬರ್ತೀನಿ, ಒಂದು ವಾಮ ಹಿಡಿದು ಬರ್ತೀನಿ. ಎಲ್ಲಿಂದ ಬಂದದ್ದು, ಯಾವ ಕಡೆಯಿಂದ ಬಂದದ್ದು, ಇದನ್ನು ನಾನು ಇದರಿಂದ ಹೊರಗೆ ಬರಲಿಕ್ಕೆ ಏನು ಮಾಡಲಿ, ಯಾರು ಪ್ರವಾದನೆ ಮಾಡ್ತಾರೆ, ಯಾರು ಬರ್ತಾರೆ ಹೇಳೋಣ. ಈ ವಿಷಯದ ಮಧ್ಯದಲ್ಲಿ ಇದಕ್ಕೋಸ್ಕರ ನಾನು ದೇವರನ್ನ ಸ್ತುತಿಸುವಂಥದ್ದು. ಸ್ಥಿತಿಗಳ ಮಧ್ಯದಲ್ಲಿಯೇ ಯೋಬನು ಎಲ್ಲವನ್ನ ಕಳ್ಕೊಂಡ, ಆದರೂ ದೇವರನ್ನ ಕೊಂಡಾಡಿದ. ಇದುವೇ ದೇವರ ಚಿತ್ತವಾಗಿದೆ. ಅವನು ದೇವರನ್ನ ಕೊಂಡಾಡಿ ಮತ್ತೊಬ್ಬರಿಗೋಸ್ಕರ, ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸುವಾಗ ಅವನು ಕಳ್ಕೊಂಡದನ್ನು 2ರಷ್ಟು ದೇವರ ತಿರುಗಿ ಅದನ್ನು ಬರಮಾಡಿದ. ಆಮೇಲೆ ಹೇಳೋಣ, ಪ್ರಾರ್ಥನೆ ಏನು ಮಾಡ್ತದೆ, ಕಳೆದುಕೊಂಡದ್ದನ್ನು ಆ ಸ್ಥಾನವನ್ನು ತಿರುಗಿ ಮಾಡ್ತದೆ, ಬರಮಾಡ್ತದೆ. ಪೇತ್ರನ ಜೀವಿತದಲ್ಲಿ ಇಡೀ ಸಭೆಯು ಒಂದಾಯಿತು. ಹೇಳೋಣ, ಇಡೀ ಸಭೆಯು ಒಂದಾಯಿತು. ಇವತ್ತು ಎಷ್ಟು ಜನ ಆ ಪರಿಸ್ಥಿತಿಯಲ್ಲಿ ಸಭೆಗೆ ಹೋಗ್ತಾ ಇದ್ದಾರೆ. ಸಾಲದ ಸಭೆ, ಅಲ್ಲಿ ಆತನ ಸೆರೆಯಲ್ಲಿ ಸುವಾರ್ತೆಗೋಸ್ಕರ ಸೆರೆಯಲ್ಲಿದ್ದಾರೆ. ಇವತ್ತು ಆತ್ಮೀಯ ರೀತಿಯ ಸೆರೆ, ಎಷ್ಟು ಸೆರೆಯಲ್ಲಿದ್ದಾರೆ, ಎಷ್ಟು ಜನ ಪರಿತಪಿಸ್ತಾ ಇದ್ದಾರೆ. ಹೇಳೋಣ, ವಿ ನೀಡ್ ಟು ಪ್ರೇ ವಿತೌಟ್ ಸೀಸಿಂಗ್. ನಮ್ಮ ಅವಶ್ಯಕತೆ ಸಭೆಯ ಪ್ರಿಯರಿಗೆ ಇದೆ, ಪಟ್ಟಣಕ್ಕೆ ಇದೆ, ನಮ್ಮ ಕರ್ತನ ಸಭೆಗೆ ಪ್ರತಿಯೊಬ್ಬರ ಪ್ರಾರ್ಥನೆ ಅವಶ್ಯಕ. ಅದಕ್ಕೆ ನೋಡಿ, ಹೆರೋದನ ಆ ಒಂದು ಪಾತ್ರ ಅಲ್ಲಿ ಏನು ತೋರಿಸ್ಕೊಡ್ತದೆ ಹೇಳಿದ್ರೆ, ದುರಾತ್ಮನನ್ನು ತೋರಿಸ್ಕೊಡ್ತದೆ. ಅವನು ಯಾಕೋಬನನ್ನು ಹೋಲಿಸಲಿಕ್ಕೆ ಹಿಂದೆಗಿರಲಿಲ್ಲ. ಅದೇ ದುರಾತ್ಮನು ಸಮೇತ ಅದನ್ನು ಹಾಳು ಮಾಡುವುದಕ್ಕೂ ಏನು ಮಾಡ್ತಾನೆ, ಮತ್ತೆ ನಾಶ ಮಾಡ್ತಾನೆ. ಮತ್ತೆ ಯಾವುದಕ್ಕೂ ಆತನು ಬರುವುದಿಲ್ಲ. ಆತನಿಗೆ ಇಷ್ಟ ನಾಶವಾಗುವಂಥದ್ದು, ಆತನಿಗೆ ಇಷ್ಟ. ನಾವು ನೋಡಿದ್ದೇವೆ, ಅನೇಕ ಸಾಕ್ಷಿಗಳನ್ನು ನೋಡಿದ್ದೇವೆ. ಅವರು ಅಳ್ತಾ ಹೇಳ್ತಾರೆ, ನನ್ನನ್ನು ಕೊಲ್ತಾ ಇದೆ, ನಮ್ಮನ್ನು ನಾಶ ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಕೆಲವು ಸಾಕ್ಷಿಗಳನ್ನು ಕೇಳಿದೆ. ಇಲ್ಲಿದ್ದಾರೆ ಅನೇಕರು, ನಾವಿದ್ದೇವೆ, ನಾಶವಾಗುವ ಲೋಕಕ್ಕೆ ಹೋಗ್ತಾ ಇದ್ದಾರೆ ನಮ್ಮನ್ನು. ಆದರೆ ದೇವರ ವಚನ ಹೇಳ್ತದೆ, ಅಂಥವರನ್ನು ಆ ಸೆರೆಮನೆಯಿಂದ ಬಿಡಿಸುವಂಥದ್ದು ನಮ್ಮ ಪ್ರಾರ್ಥನೆ ಆಗಿದೆ. ಇವತ್ತು ನಾವಿಲ್ಲಿದ್ದೇವೆ, ಇದು ಯಾರೋ ನಮಗೋಸ್ಕರ ಪ್ರಾರ್ಥಿಸಿದ್ದಾರೆ. ಯಾವುದೋ ಒಂದು ಸಭೆ, ಯಾವುದೋ ಒಂದು ಕೂಟ, ಯಾವುದೋ ಒಂದು ಗುಂಪು ನಮಗೋಸ್ಕರ ಪ್ರಾರ್ಥಿಸಿದೆ. ಅದರ ಫಲ ಇವತ್ತು ನಾವಾಗಿದ್ದೇವೆ. ಇವತ್ತು ನಾವು ಮಾಡುವ ಪ್ರಾರ್ಥನೆ ನಾಳೆ ಯಾವುದೋ ಒಂದು ಹೊಸ ಒಂದು ಜನಾಂಗವನ್ನು ಕರ್ತನ ಕಡೆ ತರುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಸೊ ಫಸ್ಟ್ ಆಫ್ ಆಲ್, ಪ್ರಾರ್ಥನೆಯು ದೇವ ದೂತರನ್ನ ಆತ್ಮೀಯ ಲೋಕದಲ್ಲಿ ಏನು ಮಾಡ್ತದೆ, ಬಿಡುಗಡೆಗೊಳಿಸ್ತದೆ. ಎರಡನೇ ಸಂಗತಿ ಏನು ಮಾಡ್ತದೆ, ಸರಪಣಿಗಳನ್ನು ಬಿಡಿಸ್ತದೆ. ಅದು ಪ್ರಯತ್ನ ಮಾಡು, ನಮಗಾಗದ ಕೆಲಸಗಳನ್ನು, ನಮಗೆ ಅಶಕ್ತತೆ ಆಗುವುದಿಲ್ಲ ಹೇಳುವಂಥದ್ದನ್ನು, ನಮಗೆ ನಮ್ಮ ಕರಗಳು ಕಟ್ಟಿ ಹಾಕಲ್ಪಟ್ಟಂಥ ಸಂಗತಿಗಳನ್ನು ಹೇಳೋಣ. ನನ್ನ ಕರವು ಮಾಡುವ ಹಾಗೆ ಪ್ರಾರ್ಥನೆಯು ಮಾರ್ಪಡಿಸ್ತದೆ. ನಾನು ಇದ್ದ ಸ್ಥಳದ ಆ ಪರಿಸ್ಥಿತಿಯನ್ನು ಮಾಡಿ, ಯಾಕಂದರೆ ದೇವರಾತ್ಮ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. ದೇವರಾತ್ಮನು ಅಲ್ಲಿ ಚಲಿಸಿ ಆ ಅಸ್ತಿತ್ವದಲ್ಲಿ ಆತನ ಇರುವಿಕೆ ಪೇತ್ರನಿಗೆ ಬಿಡುಗಡೆಯನ್ನು ಕೊಟ್ಟಿತು. ಹಲ್ಲೆಲೂಯಾ. ಅದರ ಅರ್ಥ, ಪ್ರಾರ್ಥನೆಯು ಪವಿತ್ರಾತ್ಮನು ಚಲಿಸುವಂತೆ ಮಾಡ್ತದೆ, ಬಿಡುಗಡೆಯನ್ನು ಕೊಡ್ತದೆ. ಸರಪಣಿಗಳನ್ನು ನೆಕ್ಸ್ಟ್ ಓದಿ ಮುಗಿಸ್ತೇವೆ. 8ನೇ ವಾಕ್ಯ, 8:12 ಅಪೊಸ್ತಲ. ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು. ನಿನ್ನ ಮೇಲಂಗಿನ ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು.
ನೆಕ್ಸ್ಟ್. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದೆಂದು ತಿಳಿಯದೆ ತಾನು ನೋಡಿದ ಕನಸು ಎಂದು ನೆನೆಸಿದನು. ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಏನೇಳ್ತದೆ? ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಎಷ್ಟು ದೊಡ್ಡ ಇಡೀ ಪ್ರಿಸನ್ ಅಲ್ಲಿ, ಬಹಳ ಇಡೀ ಪಟ್ಟಣಕ್ಕೆ ಮತ್ತು ಅಲ್ಲಿ ಪಟ್ಟಣ ಮತ್ತೆ ಸೆರೆಮನೆಗೆ ಜೈಲಿಗೆ ಇದ್ದಂಥ ಬಹಳ ದೊಡ್ಡ ಕಬ್ಬಿಣದ ಬಾಗಿಲು. ಎಷ್ಟು ಪ್ರಯತ್ನ ಮಾಡಿರ್ಬೋದಲ್ಲ ನಾವು ನಮ್ಮ ಕಬ್ಬಿಣದ ಬಾಗಿಲನ್ನು ತೆರೀಲಿಕ್ಕೋಸ್ಕರ. ಆದರೆ ಪ್ರಾರ್ಥನೆ ಏನು ಮಾಡ್ತದೆ ಅಂದರೆ ಬಾಗಿಲನ್ನು ತನ್ನಿಂದ ತಾನಾಗಿ ತೆರೆಯುವಂತೆ ಮಾಡ್ತದೆ. ಹೇಳೋಣ, ಅಲ್ಲಿ ಏನಿದೆ ಅದನ್ನು ವಾಕ್ಯ ಓದಿ. ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಹೇಳೋಣ. ಅದು ನಾವು ಅದನ್ನು ಓಡುವ ಅವಶ್ಯಕತೆ ಇಲ್ಲ, ನಾವು ಅದಕ್ಕೆ ಶ್ರಮ ಪಡುವ ಅವಶ್ಯಕತೆ ಇಲ್ಲ, ನಾವು ಅದನ್ನು ಪ್ರಯತ್ನ ಪಟ್ಟು ಎಲ್ಲರ ಪ್ರಭಾವವುಳ್ಳ ವ್ಯಕ್ತಿಗಳ ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ. ಹೇಳೋಣ, ಸೇರಿ ಬಂದು ಸಭೆಯು ಮಾಡಿದ ಪ್ರಾರ್ಥನೆ, ನಾವು ಏನೆಲ್ಲ ನಮಗೆ ತಡೆಯಾಗಿರುವಂಥ ಪ್ರತಿ ಒಂದು ಕಬ್ಬಿಣದ ಬಾಗಿಲುಗಳನ್ನು, ಸೆರೆಮನೆಯ ಬಾಗಿಲನ್ನು ತನ್ನಿಂದ ತಾನಾಗಿ ಅದು ತೆರೆಯುವಂತೆ ಮಾಡ್ತದೆ. ಆಮೆನ್. ದೇವದೂತರನ್ನ ರಿಲೀಸ್ ಮಾಡ್ತದೆ, ಸೆರೆಮನೆಯಿಂದ ಬಿಡುಗಡೆಯನ್ನು ಕೊಡ್ತದೆ, ಕಟ್ಟಿದ ಸರಪಳಿಗಳನ್ನು ತೆರೆದು ಬಿಡ್ತದೆ, ಇನ್ನು ಕಬ್ಬಿಣದ ಬಾಗಿಲುಗಳನ್ನು ತನ್ನಿಂದ ತಾನಾಗಿಯೇ ತೆರೆಯುವಂತೆ ಮಾಡುವುದೇ ಇದು ಪ್ರಾರ್ಥನೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಯಾರೋ ಹೇಳಿದ್ರಂತೆ ಸ್ಮಿತ್ ವಿಗ್ಗಲ್ಸ್ವರ್ತ್ ಅವರ ಹತ್ರ, ನೀವು ಎಷ್ಟು ತಾಸು ದೇವರ ಸಮ್ಮುಖದಲ್ಲಿ ಕಳಿತೀರಿ ಎಂಬುದಾಗಿ. ಆಗ ಸ್ಮಿತ್ ವಿಗ್ಗಲ್ಸ್ವರ್ತ್ ಗೊತ್ತಿದೆಯಲ್ಲ ನಮಗೆ, ಸಾಧಾರಣ 28 ಜನರನ್ನೇನೋ ಸತ್ತವರಿಂದ ಎಬ್ಬಿಸಿದ ಮನುಷ್ಯ, ಸ್ವಂತ ಹೆಂಡತಿಯನ್ನೇ ಸತ್ತ ಪತ್ನಿಯನ್ನು ಅವರು ಜೀವದಿಂದ ಎಬ್ಬಿಸಿದರು. ಆ ಮನುಷ್ಯನಲ್ಲಿ ಯಾರೋ ಒಂದು ಇಂಟರ್ವ್ಯೂ ಇತ್ತು, ಕೇಳಿದರು. ಹಾಗೆ ಅವರು ಹೇಳಿದ ಪ್ರಶ್ನೆ ಏನು ಗೊತ್ತಾ? ತಿರುಗಿ ಅವರಿಗೆ ಉತ್ತರ ಕೊಟ್ಟದ್ದು, ನೀವು ಕೇಳಿದ ಪ್ರಶ್ನೆ ತಪ್ಪಾಗಿದೆ ಎಂಬುದಾಗಿ. ಎಷ್ಟು ಹೊತ್ತು ನೀವು ಪ್ರಾರ್ಥನೆಯಲ್ಲಿ ಕಳಿತೀರಿ ಅಂತ ಹೇಳುವ ಪ್ರಶ್ನೆಗಿಂತ ಎಷ್ಟು ಹೊತ್ತು ಪ್ರಾರ್ಥನೆ ಇಲ್ಲದೆ ಕಳಿತೀರಿ ಎಂಬುದಾಗಿ ಕೇಳಿ, ಇದು ಸರಿಯಾದ ಪ್ರಶ್ನೆ, ಉತ್ತರ. ಇದಕ್ಕೆ ಸರಿಯಾದ ಉತ್ತರ ನಾನು ಹೇಳ್ತೇನೆ. ಪ್ರಶ್ನೆ ಯಾವುದು? ಎಷ್ಟು ಹೊತ್ತು ಪ್ರಾರ್ಥನೆಯಲ್ಲಿ ಕಳಿತೀರಿ? ಅವರು ಹೇಳಿದ್ರು ಇದು ತಪ್ಪಾದ ಪ್ರಶ್ನೆ, ಇಸ್ ರಾಂಗ್ ಕ್ವಶನ್. ಈಗ ಕೇಳಿ, ನೀವು ಎಷ್ಟು ಹೊತ್ತು ಪ್ರಾರ್ಥನೆ ಇಲ್ಲದೆ ಕಳಿತೀರಿ? ಇದು ಸರಿಯಾದ ಪ್ರಶ್ನೆ. ಈ ಪ್ರಶ್ನೆ ನಮ್ಮಲ್ಲಿ ಕೇಳುವುದಾದರೆ ಎದ್ದು ನಿಲ್ಲೋಣ. ಥ್ಯಾಂಕ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ.